ಶ್ರೀಗುರುಭ್ಯೋ ನಮಃ ಹರಿ ಓಂ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಜಮಹಮಮೇಜಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಖ್ಯತರ ನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸರಾಜ ವಿಶ್ವಭಕ್ತ ವೇದಿಕೆಯಿಂದ ಅನೇಕ ವರ್ಷಗಳಿಂದ ನಿರಂತರವಾಗಿ ಈ ಜ್ಞಾನ ಯಜ್ಞ ನಡೆದು ಬರ್ತಾ ಇದೆ. ವಿಜಯೇಂದ್ರ ತೀರ್ಥರ ಆರಾಧನೆ ನಿಮಿತ್ತ ಆಗಬಹುದು, ವ್ಯಾಸರಾಜರ ಆರಾಧನೆ ನಿಮಿತ್ತ ಆಗಬಹುದು, ಶ್ರೀಪಾದರಾಜರ ಆರಾಧನೆ ನಿಮಿತ್ತ ಆಗಬಹುದು. ಆಯಾಯ ಮಹನೀಯರ ಕುರಿತಾಗಿ ಅವಶ್ಯವಾಗಿ ತಿಳಿಯಲೇಬೇಕಾದ ವಿಷಯ. ಅದನ್ನು ಸಹಜವಾಗಿ ನಮಗೆ ವಿದ್ವಾಂಸರಿಗೆ ವಿಷಯಗಳನ್ನು ಅವರೇ ನೀಡ್ತಾರೆ. ಇಂಥ ವಿಷಯದ ಬಗ್ಗೆ ಆಗಬೇಕು ಅಂತ ಅದು ಈ ಹಿಂದೆ ನೀವು ಕೇಳಿರೋದಿಲ್ಲ. ಅಂಥ ಒಂದು ಅಪರೂಪದ ವಿಷಯಗಳನ್ನು ನೀಡ್ತಾರೆ. ಆತ್ಮೀಯರಾದ ನಾಗು ಶ್ರೀನಿವಾಸ್ ರಾಯರು ಈ ವಿಶ್ವ ಭಕ್ತ, ಅದು ವ್ಯಾಸರಾಜರ ಭಕ್ತ ವೇದಿಕೆಗೆ ಮುಖ್ಯಸ್ಥರಾಗಿದ್ದಾರೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ತಾವು ತಮ್ಮ ನೇತೃತ್ವದಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇನ್ನೇನು ಶ್ರೀಪಾದರಾಜರ ಆರಾಧನೆ, ಅದರ ನಿಮಿತ್ತವಾಗಿ ಶ್ರೀಪಾದರಾಜರ ಹಾಗೂ ವ್ಯಾಸರಾಜರ ಗುರು ಶಿಷ್ಯ ಭಾವ ಹೇಗಿತ್ತು ಅನ್ನೋದು ವಿಷಯ. ಅದರಲ್ಲೂ ಕಲಿಯುಗದಲ್ಲಿ ಗುರು ಶಿಷ್ಯ ಸಂಬಂಧ, ಈ ಒಂದೊಂದು ಶಬ್ದಗಳಿಗೆ ತುಂಬ ಮಹತ್ವ ಇದೆ ಈ ವಿಷಯ ಕೊಟ್ಟಿರೋದರಲ್ಲಿ. ಅದರಲ್ಲೂ ಏನು, ಶ್ರೀ ವಿಷ್ಣು ಭಕ್ತ ಅಗ್ರೇಸರರಾದ ಧ್ರುವರಾಜರು ಮತ್ತು ಪ್ರಹ್ಲಾದರಾಜರು. ಅಂದರೆ ಅವರ ಮೂಲ ರೂಪ ಏನಿದೆ, ಈ ಕಡೆ ಶ್ರೀಪಾದರಾಜರು ಅಂದರೆ ಧ್ರುವ, ಈ ಕಡೆ ವ್ಯಾಸರಾಜರು ಅಂತಂದರೆ ಅವರು ಪ್ರಹ್ಲಾದ. ಅದನ್ನು ಹಾಗೆ ಕರಿಬಾರ್ದು. ಇಲ್ಲಿ ನೀವು ನೋಡ್ಬೋದು, ದೇವರ ಶ್ರೇಷ್ಠ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠ ಅಂದರೆ ಇವರಿಬ್ಬರು. ಯಾರು ಅವರು? ಈ ಸನ್ಯಾಸಿಗಳಾಗಿ ಈ ಕಲಿಯುಗಕ್ಕೆ ಬಂದಾಗ ಇಲ್ಲೂ ರಾಜರಾಗಿದ್ದರು, ಹಿಂದೆನೂ ರಾಜರಾಗಿದ್ದರು. ಹಿಂದೆ ಶ್ರೀಪಾದ ರಾಜ, ಪ್ರಹ್ಲಾದ ರಾಜ ಅಂತ ನೆನಪಿಸ್ಕೊಳ್ಬೇಕು ನಾವು. ಶ್ರೀಪಾದ ರಾಜ ಅಂದರೆ ಏನರ್ಥ? ಯಾರ್ಯಾರು ಧ್ರುವ ರಾಜ ಅಂತ ನಾವು ನೆನಪಿಸ್ಕೊಳ್ಬೇಕು. ಅಲ್ಲಿ ಶ್ರೀಪಾದ ರಾಜ ಅಂತ ಯಾಕೆ ನಾವು ನೆನಪಿಸ್ಕೊಳ್ಬೇಕಂದ್ರೆ, ಸಂಪತ್ತು ಕಾಲು ಬುಡದಲ್ಲಿತ್ತು ಅಂತ. ಅಂಥ ಒಂದು ವೈರಾಗ್ಯ ಇತ್ತು ಯಾರಿಗೆ? ಆ ಧ್ರುವ ಮಹಾರಾಜನಿಗೆ. ಅದನ್ನ ಸಂಪತ್ತು ಯಾರ ಪಾದದ ಅಡಿಗಿದೆಯೋ ಅಂಥವನೇ ನಿಜವಾಗಿ ರಾಜ. ಯಾಕೆಂದರೆ ಸಂಪತ್ತನ್ನು ಕಾಲಡಿಯಲ್ಲಿ ಇಟ್ಕೊಬೇಕು ಅಂದೇನು, ತುಡ್ಕೊಂಡು ಹೋಗಬೇಕು ಅಂತ ಅರ್ಥ ಅಲ್ಲ ದುಡ್ಡನ್ನು, ಸಂಪತ್ತನ್ನು. ಆದರೆ ಮೆಟ್ಟಿ ನಿಂತಿರೋದು, ಆ ಸಂಪತ್ತನ್ನು ಅಧೀನವಾಗ ಅವರಿರಲಿಲ್ಲ. ಸಂಪತ್ತು ಹಾಗೆ ಒಲಿತು. ಅಂಥವರು ಧ್ರುವ ಮಹಾರಾಜರು. ಅದನ್ನು ಶ್ರೀಪಾದ ರಾಜ ಅಂತ ಹಿಂದಿನ
ಆ ಅವತಾರವನ್ನು ನಾವು ಹಾಗೇ ನೆನಪಿಸ್ಕೊಳ್ಬೇಕು. ಧ್ರುವರಾಜ ಅಂದರೆ ಅದು ಶ್ರೀಪಾದರಾಜ ಅಂತ. ಹಾಗೆ ಅಲ್ಲಿ ಧ್ರುವ ರಾಜ ಆಯಿತು. ಈ ಕಡೆ ವ್ಯಾಸರಾಜರನ್ನು ನೆನಪಿಸ್ಕೊಳ್ತಾ, ವ್ಯಾಸರಾಜರು ಅಂದರೆ ಪ್ರಹ್ಲಾದ ರಾಜ. ವ್ಯಾಸರಾಜ ಅನ್ನೋ ಶಬ್ದಕ್ಕೆ, ಪ್ರಹ್ಲಾದ ರಾಜ ಅನ್ನೋ ಶಬ್ದಕ್ಕೆ ಒಳ್ಳೊಳ್ಳೆ ಅರ್ಥ ಇದೆ. ಈ ವಿಷಯ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಗೊತ್ತಾಗ್ಬಿಡುತ್ತೆ, ಇಲ್ಲಿ ಏನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ, ಈಗ ಏನು ನೀವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ ಅಂತ. ಧ್ರುವ ರಾಜ, ನಿಶ್ಚಿತವಾಗಿ ರಾಜ. ಧ್ರುವ ಅಂದರೆ ನಿಶ್ಚಯ, ತೀರ್ಮಾನ ಆಗೋಗಿರುತ್ತೆ. ಆ ಥರ ಮನಸ್ಸು ಮಾಡಿದ್ರೆ ಅವರು ಮುಗೀತು, ಅದು ಆಗಲೇಬೇಕು, ಅದು ಹಾಗೇ ಆಗತ್ತೆ ಕೂಡ. ಅಂಥ ಧ್ರುವರಾಜರು ತಾವು ಶ್ರೀಪಾದರಾಜರಾಗಿ ಅವತರಿಸಿದರು ಕಲಿಯುಗದಲ್ಲಿ. ಅದೇ ರೀತಿ ಪ್ರಹ್ಲಾದರಾಜರು ವ್ಯಾಸರಾಜರಾಗಿ ಅವತರಿಸಿದರು. ವ್ಯಾಸರಾಜರಾಗಿ ಯಾರಿಗೆ ಆನಂದ ನೀಡಿಲ್ಲ ಹೇಳಿ? ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕ. ಇವತ್ತಿನ ದಿವಸ ಲಕ್ಷ ಬ್ರಾಹ್ಮಣರು ಅವತ್ತಿನ ದಿವಸ ಏನು ಪೋಷಣೆಗೆ ಒಳಗಾಗಿದ್ರಲ್ಲ, ಅವರೇ ಈಗ, ಅವರ ಕುಟುಂಬವೇ ಈಗ ನಡೀತಾ ಇದೆ. ಈಗಲೂ ಸಂತೋಷ ಪಡ್ತಾ ಇದ್ದಾರೆ ಕುಟುಂಬದವ್ರು. ಯಾಕೆ? ಅವತ್ತು ವ್ಯಾಸರಾಜರು ರಕ್ಷಣೆ ಮಾಡಿದ್ದಕ್ಕೆ, ಕಷ್ಟ ಕಾಲದಲ್ಲಿದ್ದಾಗ ವಿಪರೀತವಾಗಿ ಕೈ ತುಂಬಿ ದಾನ ಮಾಡಿದ್ದಕ್ಕೆ ಇವತ್ತಿನ ದಿವಸ ಆರಾಮಾಗಿ ಇದ್ದಾರೆ. ಅದರ ನಮ್ಮ ಕುಟುಂಬ ಯಾವುದಾರಾಗಿರ್ಬೋದು, ನಮಗೆ ಗೊತ್ತಿರಲ್ಲ, ಹುಡ್ಕೊಂಡು ಹೋದರೆ ವ್ಯಾಸರಾಜರ ಸಂಬಂಧ ಅಲ್ಲಿ ಇರುತ್ತೆ. ಹಾಗಾದರೆ ಈಗಲೂ ಪ್ರಹ್ಲಾದ ವಿಶೇಷವಾದ, ಅಂದರೆ ವಿಶೇಷವಾದ ಪ್ರಕೃಷ್ಟವಾದ ಆನಂದವನ್ನು ಜನರೆಲ್ಲ ಪಡೀತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾರು? ಅದೇ ಪ್ರಹ್ಲಾದರಾಜರ ಅವತಾರಿಯಾದ ವ್ಯಾಸರಾಜರ ಒಂದು ದಿವ್ಯವಾದ ಅನುಗ್ರಹ. ಈ ನಿಟ್ಟಿನಲ್ಲಿ ಈ ಶಬ್ದಗಳು ಬಹಳ ಜೋಡಣೆಗೊಳ್ಳುತ್ತೆ. ಧ್ರುವರಾಜ, ಶ್ರೀಪಾದರಾಜ, ವ್ಯಾಸರಾಜ, ಪ್ರಹ್ಲಾದರಾಜ. ಬೇರೆ ಯುಗದಲ್ಲಿ ಗುರು ಶಿಷ್ಯ ಭಾವವನ್ನು ತೋರಿಸಲಿಲ್ಲ, ಆದರೆ ಈ ಯುಗದಲ್ಲಿ ಗುರು ಶಿಷ್ಯ ಭಾವವನ್ನು ತೋರಿಸಿದ್ದಾರೆ. ಇಂಥ ಒಂದು ವಿಶೇಷವಾದ ಘಳಿಗೆಯಲ್ಲಿ ಶ್ರೀಪಾದರಾಜರಿಗೆ ಅತ್ಯಂತ ಪ್ರೀತಿಕರವಾದ ವಿಷಯ ಯಾವುದು ಅಂದರೆ ಆ ಗುರುಗಳು ಮತ್ತು ಆ ಶಿಷ್ಯರ ಸಂಬಂಧ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡೋದೆ. ಅದನ್ನು ನಾವು ನೆನಪಿಸ್ಕೊಂಡ್ರೆ ಸಾಕು. ಶ್ರೀಪಾದರಾಜರಿಗೆ ಅತ್ಯಂತ ತೃಪ್ತಿದಾಯಕವಾದ ಕೆಲಸ ಇದು. ಆರಾಧನೆ ಬರುತ್ತೆ, ಬಂದಾಗ ಕೆಲವ್ರಿಗೆ ನಾವೇನು ಸ್ತೋತ್ರ ಹೇಳ್ಕೊಡ್ಬೇಕು ಅಂತ ಕೊನೆಗೂ ಗೊತ್ತಾಗಲ್ಲ. ಯಾಕೆ? ಆರಾಧನೆಯಲ್ಲಿ ಪಾಲ್ಗೊಂಡಾಗ ಊಟಕ್ಕೆ ಹೋಗೋದ್ರಲ್ಲೇ ಆಗಿಬಿಡುತ್ತೆ, ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲೇ ಕಾಲವನ್ನು ಕಳೆಯೋ ಥರ ಆಗಿಬಿಡುತ್ತೆ. ಮುನ್ನಿಂತ ಏನೂ ನೆನಪೇ ಆಗಲ್ಲ, ಏನು ಕೇಳ್ಕೊಳ್ಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಕನಿಷ್ಠ ಪಕ್ಷ ಯಾವುದೋ ಒಂದು ಸ್ತೋತ್ರ ಅದನ್ನು 108 ಸಲ ಪಾರಾಯಣ ಮಾಡ್ತೀರಾ, ಏನೋ ಒಂದು ಮಾಡಿ. ಅಲ್ಲ, ಪ್ರತಿ ಸಲ ಅದನ್ನೇ ಮಾಡ್ತಾ ಹೋದರೆ ಏನೋ ಒಂದು ವಿಶೇಷ ಮಾಡಬೇಕಲ್ಲ. ಹಾಗೆ ಇಲ್ಲಿ ವಿಶೇಷ ಏನಂದರೆ, ನೀವು ಶ್ರೀಪಾದರಾಜರ ಮುಂದೆ ನಿಂತಾಗ ವ್ಯಾಸರಾಜರನ್ನು ನೆನಪಿಸ್ಕೊಳ್ಳಿ. ಹೇಗೆ ನೆನಪಿಸ್ಕೊಳ್ಳಿ? ನಿಮ್ಮ ಶಿಷ್ಯರು ವ್ಯಾಸರಾಜರು, ನಿಮಗೂ ಅವರಿಗೂ ಇದ್ದ ಆ ಸಂಬಂಧ ಎಂಥದ್ದು. ನೀವು ಒಬ್ಬರನ್ನ ಖುಷಿ ಪಡಿಸ್ಬೇಕು ಅಂದರೆ, ಅವರಿಗೆ ಯಾರನ್ನು ಕಂಡ್ರೆ ತುಂಬ ಇಷ್ಟನೋ ಅವರ ಜೀವನದ ಸಿಹಿ ಘಟನೆಗಳು ಏನೇನಿವೆಯೋ ಅದನ್ನೆಲ್ಲ ಹೋಗಿ ಅವರ ಮುಂದೆ ಒಪ್ಪಿಸ್ಬೇಕು, ನೆನಪಿಸ್ಬೇಕು ಅವರಿಗೆ. ಆಗ ಅವರು ತಕ್ಷಣ ಅನುಗ್ರಹ ಮಾಡ್ತಾರೆ. ಶ್ರೀಪಾದರಾಜರಿಗೆ ತಮ್ಮ ಜೀವಿತಾವಧಿಯಲ್ಲಿ, ಅಂದರೆ ಅವರು ವೃಂದಾವನಸ್ಥರಾಗುವುದಕ್ಕಿಂತ ಮುಂಚೆ ತುಂಬ ಇಷ್ಟಕರವಾದ ಘಟನೆಗಳು ಅಂದ್ರೇನು? ಅದು ವ್ಯಾಸರಾಜರ ಜೊತೆಗೆ ಕಾಲ ಕಳೆದ ಕ್ಷಣಗಳು. ಅದನ್ನು ಹೋಗಿ ನೆನಪಿಸಿ ನೀವು ಆರಾಧನೆಯ ಸಂದರ್ಭಗಳಲ್ಲಿ. ಆಗ ಶ್ರೀಪಾದರಾಜರು ಬೇಗ ನಿಮಗೆ ಅನುಗ್ರಹ ಮಾಡ್ತಾರೆ. ಅದರಲ್ಲಿ ಒಂದು ಶ್ಲೋಕ ಶ್ರೀಪಾದರಾಜರ ಬಗ್ಗೆ ನಾವು ತಿಳಿಲೇಬೇಕಾದ ಶ್ಲೋಕ, ಹೇಳ್ಕೊಳ್ಳೇಬೇಕಾದ ಶ್ಲೋಕ. ಕಾಲೇ ಫಲತಿ ಕಲ್ಪದ್ರುಃ ಚಿಂತಾಮಣಿರಪಿ ಯಾಚನೆ ದಾತ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾಣ್ಮುನಿ. ಕಾಲೇ ಫಲತಿ ಕಲ್ಪದ್ರುಃ. ಕಲ್ಪವೃಕ್ಷ ನೀವು ಬೇಡದ ಕೂಡ ಕೊಡಲ್ಲ. ಅದು ಏನು ಭೂಲೋಕದಲ್ಲಿರೋರಿಗೆ ಕೊಡಲ್ಲ, ಮನುಷ್ಯ ಲೋಕದಲ್ಲಿರೋರಿಗೆ ಇಲ್ಲ, ದೇವಲೋಕದಲ್ಲಿರೋರಿಗೆ ಕಲ್ಪವೃಕ್ಷ ವರ ಕೊಡುತ್ತೆ. ಅದು ಯಾವಾಗ? ಕಾಲೇ ಅಂತ ಹೇಳ್ತಾರೆ. ಯಾವುದೋ ಕಾಲ, ಈಗ ತಕ್ಷಣ ಅಂತಲ್ಲ. ನೀವೀಗ ಬೇಡಿದ್ರೆ ಸರಿಯಾದ ಸಮಯಕ್ಕೆ ಫಲ ಕೊಡುತ್ತೆ. ಈ ತಕ್ಷಣ ಕೊಡಲ್ಲ, ನಮಗೀಗ ಬೇಕು ಅಂದರೆ. ಇದು ಕಲ್ಪವೃಕ್ಷದ ಸ್ವಭಾವ. ಚಿಂತಾಮಣಿರಪಿ ಯಾಚನೆ ದಾತ. ಚಿಂತಾಮಣಿ ಹತ್ರ ಹೋಗಿ ಕೇಳಿ, ಸ್ವಲ್ಪ ಕೊಡಪ್ಪ ನೀನು, ನನಗೆಲ್ಲ ಕಷ್ಟಗಳಿವೆ,
ಇದನ್ನು ಉದ್ಧಾರ ಮಾಡಿ, ಕಷ್ಟನೆಲ್ಲ ಹೋಗಿಸಿ, ಈ ಜೀವನನ, ಪಾಪಿ ಜೀವನನ ಉದ್ಧಾರ ಮಾಡು, ಈ ಬಡವ ಜೀವನನ ಉದ್ಧಾರ ಮಾಡು ಅಂತ ಕೇಳ್ಕೊಳ್ಬೇಕು. ಉದ್ಧಾರ ಮಾಡುತ್ತೆ ಬೇಗ, ಕೇಳ್ಕೊಳ್ಬೇಕು. ಆದರೆ ಶ್ರೀಪಾದರಾಜರು ಹಾಗಲ್ಲ. ಚಿಂತಾಮಣಿ ಥರನೂ ಅಲ್ಲ, ಈ ಕಡೆ ಕಲ್ಪ ವೃಕ್ಷದ ಥರನೂ ಅಲ್ಲ. ಯಾಕೆಂದರೆ ದರ್ಶನ ಮಾತ್ರ ಶ್ರೀಪಾದರಾನ್ಮುನಿ ವರ್ಷತಿ ಸಕಲಮಭಿಷ್ಟ. ನಿಮಗೆ ಒಂದಲ್ಲ ಎರಡಲ್ಲ, ನೀವು ಬೇಡದೇ ಇರೋವಂಥ ಯಾವ್ಯಾವ ಇಷ್ಟ ಇದೆಯೋ ಅದನ್ನು ಶ್ರೀಪಾದರಾಜರು ಕೊಟ್ಬಿಡ್ತಾರೆ. ಹೇಗೆ? ನೀವು ಹೋಗಿ ಬೇಡೋದು ಬೇಡ, ನೀವು ಹೋಗಿ ಬೇಡದ ಮೇಲೆ ಇನ್ಯಾವುದೋ ಕಾಲದಲ್ಲಿ ಕೊಡ್ತಾರೇನೋ ಯೋಚನೆನೂ ನಿಮಗೆ ಬೇಡ. ದರ್ಶನ ಮಾತ್ರ. ನೀವು ಹೋಗಿ ನೋಡಿ, ಮುಂದೆ ನಿಂತ್ಕೊಳ್ಳಿ. ಶ್ರೀಪಾದರಾಜರನ್ನು ಆರಾಧನಾ ಸಮಯದಲ್ಲಿ ಕಣ್ಮುಂದೆ ನೀವು ಅವರ ಸ್ವರೂಪವನ್ನು ತುಂಬಿಕೊಳ್ಳಿ ಸಾಕು. ಇಷ್ಟು ತುಂಬಿಕೊಂಡ್ರೆ ಸಾಕು, ನಿಮಗೆ ಶ್ರೀಪಾದರಾಜರ ದಿವ್ಯ ಅನುಗ್ರಹ ಆಗುತ್ತೆ. ನೋಡಿ ಅಂತ ದರ್ಶನ ಮಾತ್ರ. ಒಬ್ಬರು ನೋಡಿದ ಕೂಡಲೇ ನಮಗೆ ಫಲ ಕೊಡ್ತಾರೆ ಅಂದರೆ ಅದು ಶ್ರೀಪಾದರಾಜರ ಬಗ್ಗೆ ಅಂತಹ ಸ್ತೋತ್ರವನ್ನು ಮಾಡಿರೋದು. ಯಾರಾದರೂ ನಮ್ಮ ಮುಂದೆ ಬಂದು ನಿಂತರೆ ಅವ್ರ ಮನಸ್ಸಿನಲ್ಲಿದೆ ನಮಗೇನು ಗೊತ್ತಾಗುತ್ತೆ? ಅದು ಶ್ರೀಪಾದರಾಜರಿಗೆ ಗೊತ್ತಾಗುತ್ತೆ. ಏನು ಅವ್ರ ಮನಸ್ಸಿನಲ್ಲಿದೆ, ನಾವು ಏನು ಕೊಡಬೇಕು ಅವರಿಗೆ ಎಲ್ಲ ಗೊತ್ತಾಗುತ್ತೆ. ಅವರು ಎತ್ತರದ ಸ್ಥಾನದಲ್ಲಿ ಮೆರೆದವರು. ಅವರಿಗೆ ಜೀವನದ ಎಲ್ಲ ಕಷ್ಟಗಳೂ ಗೊತ್ತು, ಆ ಎತ್ತರದ ಸ್ಥಾನದ ಮಹಿಮೆನೂ ಗೊತ್ತು, ಎಲ್ಲ ಗೊತ್ತಿದೆ. ಅವರ ಜೀವನ ಚರಿತ್ರೆ ಎಂಥದ್ದು ನಮಗೆ ಗೊತ್ತಿದೆ, ಧ್ರುವನ ಚರಿತ್ರೆ ಎಂಥದ್ದು ಅಂತ. ಅಂಥ ಸಾಕ್ಷಾತ್ ಧ್ರುವಾಂಶರಾದ ಆ ಶ್ರೀಪಾದರಾಜರ ಬಗ್ಗೆ ಚಿಂತಿಸಿದ್ರೆ ಸಾಕು. ನೀವು ಬೆಳಗಿನ ಜಾವ ಎದ್ದು ಕೂಡಲೇ ಶ್ರೀಪಾದರಾಜರು ಅಂತ ನೆನಪಿಸ್ಕೊಳ್ತಾರೆ. ಮೃಷ್ಟಾನ್ನ ಭೋಜನ ಲಾಭ, ಒಳ್ಳೆ ಭೋಜನ ಸಿಗುತ್ತೆ ಅವತ್ತು. ಅಂಥ ಮಹಾಮಹಿಮರು ಶ್ರೀಪಾದರಾಜರು. ಮೃಷ್ಟಾನ್ನ ಅಂದರೆ ಮೃಷ್ಟವಾದ ಅನ್ನ, ಚೆನ್ನಾಗಿ ವಿಮರ್ಶೆ ಮಾಡಿ ಸಿಕ್ಕ ಜ್ಞಾನ ಅನ್ನ ಸಿಗತ್ತೆ ನಿಮಗೆ ಅಂತ ಅರ್ಥನೂ ಇದೆ. ಬರೀ ಮೃಷ್ಟಾನ್ನ ಅಂತಂದರೆ ನಮ್ಮ ತಲೆಯಲ್ಲಿ ಒಳ್ಳೆ ಭಕ್ಷ್ಯ ಭೋಜ್ಯ ಅದು ಇದು ಅಷ್ಟೇ ಅಲ್ಲ. ನೀವು ಬೆಳಗ್ಗೆ ಎದ್ದು ನೆನಪಿಸ್ಕೊಡಿ, ಇವತ್ತೇನೋ ಒಂದು ಶಾಸ್ತ್ರದ ಅರ್ಥವನ್ನು ಕೊಡಿಸಿ ನನಗೆ ಒಳ್ಳೆ ಜ್ಞಾನವನ್ನು ನೀಡಿ ಅಂತ ಅಂದ್ಕೊಳ್ಳಿ, ಸಿಕ್ಬಿಡುತ್ತೆ. ಈ ಥರ ಶ್ರೀಪಾದರಾಜರ ಸ್ಮರಣೆ, ಆ ಧ್ರುವ ಮಹಾರಾಯನ ಸ್ಮರಣೆ ಮಾಡಿದರೆ ನಿಮ್ಮ ಎಲ್ಲ ಅಪೇಕ್ಷೆಗಳು ಧ್ರುವ ನಿಶ್ಚಯವಾಗಿ ಆಗುತ್ತೆ ಅಂತ ಅರ್ಥ. ಈ ಥರ ಅನೇಕ ಅರ್ಥಗಳನ್ನು ಒಳಗೊಂಡಂತಹ ಈ ಶಬ್ದಗಳು ನಮಗೆ ಎಷ್ಟೆಷ್ಟೋ ವಿಷಯ ಅಂತ ತಿಳಿಸುತ್ತೆ. ನಾವು ವಿಷಯಕ್ಕೆ ಹೋಗೋ ಮುಂಚೆನೇ ನಮಗೆ ಅನೇಕ ವಿಷಯಗಳು ಇದರಿಂದಲೇ ಆ ಗುರು ಶಿಷ್ಯ ಭಾವ ಹೇಗಿರಬೇಕು, ಯಾಕೆ ಇವರು ಗುರು ಶಿಷ್ಯರಾದರು ಈ ಕಲಿಯುಗದಲ್ಲಿ, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬಹುದು. ಅದರಲ್ಲಿ ಅನೇಕ ಅಪರೂಪದ ವಿಷಯಗಳು ಕೂಡ ಇವೆ. ಈ ಗುರು ಶಿಷ್ಯ ಸಂಬಂಧದ ಬಗ್ಗೆ ಮಾತಾಡ್ತಾ ಮೊದಲು ಗಮನಿಸಿ, ಒಂದು ಉಗಾಭೋಗದಲ್ಲಿ ಇವರು ಹೇಳಿದವರು ಯಾರು? ಉಗಾಭೋಗ ಪುರಂದರದಾಸರ ಕೊನೆಯ ಮಗ ಮಧ್ವಪತಿ. ಮಧ್ವಪತಿಯವರು ಒಂದು ಉಗಾಭೋಗದಲ್ಲಿ ಒಂದು ಮಾತು ಹೇಳ್ತಾರೆ. ಈಗ ಎಷ್ಟೋ ಜನಕ್ಕೆ ಶ್ರೀಪಾದರಾಜರು ಧ್ರುವಾಂಶರ, ವ್ಯಾಸರಾಜರು ಪ್ರಹ್ಲಾದರ, ಅಥವಾ ಪುರಂದರದಾಸರು ನಾರದರ ಅನ್ನುವ ಸಂಶಯವನ್ನು ತಾಳ್ತಾರೆ. ಸಂಶಯ ಬೇಡ ಹೇಳ್ತಾರೆ. ಸಂಶಯ ತಾಳ್ಬೇಡಿ, ದೊಡ್ಡ ಅಪರಾಧ ಇದು. ನಮಗೆ ನಮ್ಮ ಸುತ್ತಲೂ ಮುತ್ತಲೂ ಇರೋ ಜನರ ಬಗ್ಗೆನೇ ಅಪಾರ್ಥವಾಗಿ ತಿಳ್ಕೊಂಡ್ರೆ, ಅಥವಾ ನಮಗೆ ಗೊತ್ತಿಲ್ಲದೆ ಅಜ್ಞಾನವಾಗಿ ಅವ್ರ ಜೊತೆ ವ್ಯವಹಾರ ಮಾಡಿದರೆ ಸುತ್ತಮುತ್ತ ಜನನೇ ಬಂದು ಕೋಪ ತಾಪಗಳನ್ನು ಮಾಡಿ ಹೋಗ್ತಾರೆ. ಸಿಟ್ಟು ಬಂದ್ಬಿಡುತ್ತೆ, ನನ್ನ ಬಗ್ಗೆ ಅವನಿಗೆ ಗೊತ್ತಿಲ್ವಾ ಹಾಗೆ ಹೀಗೆ ಅಂತ. ದೊಡ್ಡ ಮಹಾನುಭಾವರು, ಕಾರುಣ್ಯಶಾಲಿಗಳು ಪಾಪ. ಆದರೆ ನೀವು ಅವ್ರಿಗೆ ಅವಮಾನ ಮಾಡಿದರೆ ನಿಮಗದು ನರಕ ಆಗುತ್ತೆ. ಅವ್ರಿಗೇನು ತೊಂದರೆ ಇಲ್ಲ, ಅವ್ರಿಗಾದ ಅಪೇಕ್ಷೆನೂ ಕೂಡ ಇರಲ್ಲ. ಉದಾಹರಣೆಗೆ ನೋಡಿ, ಇದು ಹೇಳ್ತಾರೆ. ವರಧ್ರುವನ ಅವತಾರ ಶ್ರೀಪಾದರಾಜರು, ಸಿರಿರಂಗ ವಿಠಲನ ಉಪಾಸಕರು. ವರಧ್ರುವನ ಅವತಾರ ಶ್ರೀಪಾದರಾಯರು. ಸಾಕಲ್ಲ ಈ ಮಾತು. ಸಿರಿರಂಗವಿಠಲನ ಉಪಾಸಕರು, ರಂಗವಿಠಲನ ಉಪಾಸನೆ ಮಾಡ್ತಾರೆ. ಸರಿ. ತರಲ ಪ್ರಹ್ಲಾದ ನೆನೆಸಿದ ಶೇಷಾವೇಶ ಗುರು ವ್ಯಾಸರಾಜರೇ ಶ್ರೀಕೃಷ್ಣೋಪಾಸಕರು. ಆ ಕಂದ ಪ್ರಹ್ಲಾದ ಶೇಷದೇವರ ಆವೇಶಗೊಂಡು ಗುರುಗಳಾಗಿ ನಮಗೆ ವ್ಯಾಸರಾಜರಾಗಿ ಕೃಷ್ಣನ ಉಪಾಸನೆ ಮಾಡೋರು ಸಿಕ್ಕಿದ್ದಾರೆ. ಆಯಿತು, ಪ್ರಹ್ಲಾದರಾಜರಾಜರು. ಸುರಮುನಿ ಅವತಾರ ಎನಿಸಿದ ಪುರಂದರದಾಸರು ವಿಠಲನ ಉಪಾಸಕರು. ಸುರಮುನಿ ಯಾರು? ನಾರದರು, ದೇವತೆಗಳ ಮುನಿ. ಆ ನಾರದರ ಅವತಾರ ಪುರಂದರದಾಸರು
ವಿಠ್ಠಲನ ಉಪಾಸಕರು. ಇಷ್ಟೆಲ್ಲ ತಿಳ್ಕೊಬೇಕು. ಹಾಗಾದರೆ ನಾರದರು ಈ ಕಡೆ ಧ್ರುವ ಮಹಾರಾಜ, ಈ ಕಡೆ ಪ್ರಹ್ಲಾದ ರಾಜ, ಇಷ್ಟನ್ನೆಲ್ಲ ನಾವು ತಿಳ್ಕೊಳ್ಬೇಕಂತೆ. ಯಾಕೆ ತಿಳಿಬೇಕು ಅಂದರೆ, ಧರೆಯೊಳು ಇವರ ನರರೆಂದವರನು ನರಕವೈದಿಸುವನು ಗುರುಮಧ್ವಪತಿ ವಿಠ್ಠಲ. ನೀವು ಧರೆಯೊಳಗಿದ್ದು ಏನಾದರೂ ಇವರನ್ನು ನರರು, ಸಾಮಾನ್ಯ ಜನರು ಅಂತ ನೀವೇನಾದರೂ ಭಾವಿಸಿದರೆ, ನರ ಅಂತ ಅಂದ್ಕೊಂಡ್ಯಲ್ಲ, ಇನ್ನೊಂದು ಸೇರಿಸಿಕೊಟ್ಬಿಡ್ತೀನಿ ಅಂತ ಕಾವನ್ನು ನರ ಅನ್ನೋದ್ರ ಜೊತೆಗೆ ಸೇರಿಸಿಕೊಡ್ತೀನಿ ನಿನಗೆ. ಯಾಕೆ? ಎಲ್ಲ ಕಳ್ಕೊಂಬಿಟ್ಟಿದ್ಯಾ, ಮನುಷ್ಯತ್ವ ಕಳ್ಕೊಂಬಿಟ್ಟಿದ್ಯಾ. ನೀನು ನಿನ್ನ ಮನುಷ್ಯತ್ವ ಕಳ್ಕೊಂಡಿರೋದಲ್ಲದೆ ಇನ್ನೊಬ್ಬರನ್ನು ಮನುಷ್ಯ ಅಂತ ಚಿಂತನೆ ಮಾಡ್ತಾ ಇದೆ. ಸಾಮಾನ್ಯ ಮನುಷ್ಯ ಅಂತ ಮನುಷ್ಯತ್ವನೇ ನಿನಗೆ ನರಕ ಕೊಡ್ತೀನಿ. ನರದ ಜೊತೆ ಕಾ ಸೇರಿಸಿ ನರಕ ವೈದಿಸುವನು. ಯಾರು? ಗುರು ಮಧ್ವಪತಿ ವಿಠ್ಠಲ ಅಂಥೇಳಿ ಆ ವಿಠ್ಠಲ ತಾನು ಹೀಗೆ ನೀಡುತ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ಎಂದೆಂದಿಗೂ ನಾವು ತಪ್ಪದೆ ಈ ವ್ಯಾಸರಾಜರನ್ನು ಜೊತೆಗೆ ಶ್ರೀಪಾದರಾಯರನ್ನೆಲ್ಲ ನಾವು ಅವಶ್ಯವಾಗಿ ಆಯಾಯ ಮೂಲ ರೂಪಗಳನ್ನು ನೆನಪಿಸ್ಕೊಳ್ಳೇಬೇಕು. ಅದನ್ನು ನೆನಪಿಸ್ಕೊಳ್ಳದೆ ಇದ್ದು ಹಾಗೆ ನಾವು ಸಾಮಾನ್ಯ ಮನುಷ್ಯರಂತ ತಿಳ್ಕೊಂಡ್ರೆ ಎಚ್ಚರದ ಮಾತನ್ನು ಈ ಮುಖಾಂತರ ನಮಗೆ ಇಲ್ಲಿ ತಿಳಿಸಿದ್ದಾರೆ. ಹೀಗೆ ಶ್ರೀಪಾದರಾಜರ ಬಗ್ಗೆ, ವ್ಯಾಸಯತಿಗಳ ಬಗ್ಗೆ ನಾವು ತಿಳಿಯಲೇಬೇಕಾದ ವಿಷಯಗಳನ್ನು ಇಲ್ಲಿ ಹೇಳಿದರು. ಇದಾಗಿ ನಮಗೆ ವ್ಯಾಸರಾಜರ ಹಾಗೆ ಶ್ರೀಪಾದರಾಜರ ಗುರು ಶಿಷ್ಯಭಾವ ಸಂಬಂಧ ಅದು ಎಂಥದ್ದು, ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ವಿಶೇಷವಾಗಿ ಗಮನಿಸಬೇಕಾದ ವಿಷಯ ಇದು. ಅದು ಏನು ಅಂತಂದರೆ ನೋಡಿ, ಈಗಾಗಲೇ ನಾವು ಉಗಾಭೋಗವನ್ನು ಕೇಳಿದ್ವಿ. ಆ ಉಗಾಭೋಗದಲ್ಲಿ ನಾರದರ ಬಗ್ಗೆ ಹೇಳಿದ್ದಾರೆ, ಜೊತೆಗೆ ಧ್ರುವರಾಜರ ಬಗ್ಗೆ ಹೇಳಿದ್ದಾರೆ, ಅಂದರೆ ಶ್ರೀಪಾದರಾಜರ ಬಗ್ಗೆ. ಅದರ ಜೊತೆಗೆ ವ್ಯಾಸರಾಜರ ಬಗ್ಗೆನೂ ಹೇಳಿದ್ದಾರೆ. ಯಾವ ಯಾವ ಅವತಾರ ಅಂತ ಹೇಳಿದ್ದಾರೆ ನಮಗೆ ಗೊತ್ತಾಯಿತು. ಈ ಗುರು ಶಿಷ್ಯ ಭಾವ ಸಂಬಂಧವನ್ನು ನಾವು ತಿಳ್ಕೊಳ್ಳಬೇಕು ಅಂತಾದರೆ ಮುಖ್ಯವಾಗಿ ಇವರು ಅವತಾರ ಯಾರ್ದು ಅವತಾರ ಇವ್ರದ್ದು ಹಾಗೆ ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ನಿಜ. ಅದರಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿತ್ತು ಬ್ರಹ್ಮಣ್ಯ ತೀರ್ಥರನ್ನು ನೆನಪಿಟ್ಕೊಳ್ಬೇಕು. ಈ ಕಡೆ ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ಈ ಕಡೆ ಪುರಂದರದಾಸರು. ಇಷ್ಟನ್ನು ನೋಡೋಣ. ಕನಕದಾಸರು ಅದನ್ನೆಲ್ಲ ಸ್ವಲ್ಪ ಮರ್ತಿರೋಣ. ಈಗ ಈ ಗುರು ಶಿಷ್ಯ ಭಾವ ಹೇಗಿರುತ್ತೆ, ಬ್ರಹ್ಮಣ್ಯ ತೀರ್ಥರನ್ನು ಯಾಕೆ ತಗೊಳ್ಬೇಕು, ಪುರಂದರದಾಸರನ್ನು ಯಾಕೆ ತಗೊಳ್ಬೇಕು ಅಂದರೆ, ಈ ಗುರು ಶಿಷ್ಯರಾಗಿ ಮೂಲ ರೂಪದಲ್ಲಿ ಇರ್ತಾರ. ಕಲಿಯುಗಕ್ಕೆ ಬಂದಾಗ, ಈ ಅವತಾರವನ್ನು ಮಾಡಿದಾಗ ಗುರು ಶಿಷ್ಯರಾಗ್ಬಿಡ್ತಾರೆ. ಅಂದರೆ ವ್ಯತ್ಯಾಸಗಳಾಗ್ಬಿಡುತ್ತೆ. ಪುರಂದರದಾಸರು ನಾರದರು ಅಂತ ಹೇಳ್ತೀವಿ. ನಾರದರು ಎಷ್ಟನೇ ಕಕ್ಷೆಯಲ್ಲಿ ಬರ್ತಾರೆ ತಾರತಮ್ಯದಲ್ಲಿ? 14ನೇ ಕಕ್ಷೆಗೆ ಬರ್ತಾರೆ ನಾರದರು. ಹಾಗಾದರೆ 14ನೇ ಕಕ್ಷೆಯನವರು ನಾರದರು. ಪ್ರಹ್ಲಾದರಾಜರು, ಧ್ರುವ ಮಹಾರಾಜರು ಎಷ್ಟನೇ ಕಕ್ಷೆಯಲ್ಲಿ ಬರ್ತಾರೆ? 1ನೇ ಕಕ್ಷೆಯಲ್ಲಿ ಬರ್ತಾರೆ. 19ನೇ ಕಕ್ಷೆಗೆ ಬರ್ತಾರೆ. ಸರಿ, ಬ್ರಹ್ಮಣ್ಯ ತೀರ್ಥರು ಎಷ್ಟನೇ ಕಕ್ಷೆಗೆ ಬರ್ತಾರೆ? ಅವರು ಬರೋದು ಸೂರ್ಯಾಂಶ ಸಂಭೂತರಾದ್ರಿಂದ 12ನೇ ಕಕ್ಷೆಗೆ ಬರ್ತಾರೆ. ಹಾಗಾದರೆ ಬ್ರಹ್ಮಣ್ಯ ತೀರ್ಥರು 12ನೇ ಕಕ್ಷೆ, ನಾರದರು 14ನೇ ಕಕ್ಷೆ, 19ನೇ ಕಕ್ಷೆಗೆ ಬರೋರು ಧ್ರುವ ಮಹಾರಾಜ, ಪ್ರಹ್ಲಾದರಾಜ. ಇಷ್ಟಿದೆ. ಹಾಗಾದರೆ ಇದನ್ನು ಜೋಡಿಸ್ಕೊಂಡು ನಾವು ನೋಡೋದಿದ್ರೆ ಯಾವ ಥರ ಜೋಡಿಸ್ಕೊಡ್ಬೇಕಂದ್ರೆ, ಬ್ರಹ್ಮಣ್ಯ ತೀರ್ಥರ ಬಳಿನ ಓದ್ಬೋದಿತ್ತಲ್ಲ, ಯಾರು ವ್ಯಾಸರಾಜರು, ಅವ್ರನ್ನೇ ಗುರುಗಳನ್ನು ಪಡಿಬೋದಿತ್ತಲ್ಲ. ಆದರೆ ಅವರ ಹತ್ರ ಓದೋ ಹಾಗೆ ಆಗಲಿಲ್ಲ. ಅದಕ್ಕೆ ಕಾರಣ ಬ್ರಹ್ಮಣ್ಯ ತೀರ್ಥರೇ. ಅವರೇ ಕಳಿಸ್ತಾರೆ ಯಾರನ್ನ? ವ್ಯಾಸರಾಜರನ್ನು ಶ್ರೀಪಾದರಾಜರ ಬಳಿ. ಯಾಕೆ? ನಾನೇ ಬೆಳೆಸಿದ ಮಗು ನನ್ನ ಹತ್ರ ತುಂಬ ಸಲಗೆಯನ್ನು ತೊಗೊಂಡ್ಬಿಟ್ರೆ ಅಥವಾ ನಾನೇ ಸಲಗೆ ಕೊಟ್ಬಿಟ್ರೆ ಬೇಡ. ಅದಕ್ಕೆ ನನ್ನ ದೊಡ್ಡಮ್ಮನ ಮಗ ಅಂದರೆ ಶ್ರೀಪಾದರಾಜರೇನಿದ್ದಾರೆ ಅವರ ಬಳಿ ನಾನು ಕಳಿಸ್ತೀನಿ, ಅಲ್ಲಿ ಈ ಶಾಸ್ತ್ರಾಧ್ಯಯನವನ್ನು ಮಾಡಲಿ ಅಂತ ಅವರ ಇಚ್ಛೆ ಇತ್ತು. ಬ್ರಹ್ಮಣ್ಯ ತೀರ್ಥರು ಅಲ್ಲೇ ಕಳಿಸಿದ್ರು.
ಯಾಕೆ ಕಳಿಸಿದ್ರು ಅಂತ ಮುಖ್ಯ. ಯಾಕೆ ಕಳಿಸಿದ್ರು ಅಂದರೆ ಅದರಲ್ಲೊಂದು ಹಿನ್ನೆಲೆ ಇದೆ. ಬ್ರಹ್ಮಣ್ಯ ತೀರ್ಥರು ಅಂದರೆ ಸೂರ್ಯಾಂಶ. ಸೂರ್ಯಾಂಶ ಅಂದರೆ 12ನೇ ಕಕ್ಷೆಯಲ್ಲಿ ಬರೋ ದೇವತೆ. 12ನೇ ಕಕ್ಷೆಯಲ್ಲಿ ಬರೋ ದೇವತೆ 19ನೇ ಕಕ್ಷೆಯಲ್ಲಿ ಬರೋ ಧ್ರುವ ಪ್ರಹ್ಲಾದ ಇಬ್ಬರಿಗೂ ಉಪದೇಶವನ್ನು ನೀಡ್ಬೋದು ಖಂಡಿತ. ಯಾಕಂದರೆ ಶಿಷ್ಯರು ತುಂಬ ಕೆಳಗಿನ ಕಕ್ಷೆಯಲ್ಲಿರೋರು ಆಗಲಿ ಕೊಡಬಹುದು. ಆದರೆ ಇವರಿಬ್ಬರಿಗೂ ಒಬ್ಬರು ಉಪದೇಶ ಕೊಟ್ಟವರಿದ್ದಾರೆ. ಧ್ರುವನಿಗೆ ನಾರದರು ಉಪದೇಶ ಕೊಟ್ಟಿದ್ದಾರೆ. ಮತ್ತು ವ್ಯಾಸರಾಜರು ತಮ್ಮ ಪೂರ್ವದಲ್ಲಿ ಪ್ರಹ್ಲಾದರಾಜರಾಗಿದ್ದಾಗ ಪ್ರಹ್ಲಾದನಿಗಂತೂ ಕಯಾದುವಿನ ಗರ್ಭದಲ್ಲಿದ್ದಾಗ ನಾರದರು ಉಪದೇಶ ಕೊಟ್ಟಿದ್ದಾರೆ. ಈ ಕಡೆ ಧ್ರುವ ಮಹಾರಾಜ ಕಾಡಿಗೆ ಹೋಗಬೇಕಾದ್ರೆ ನಾರದರ ಉಪದೇಶ ಆಯಿತು, ಎಲ್ಲ ತತ್ವಜ್ಞಾನವನ್ನು ನೀಡಿದರು. ಈ ಕಡೆ ಪ್ರಹ್ಲಾದ ರಾಜ ತಾನು ನಾರದರ ಮುಖಾಂತರ ತತ್ವಜ್ಞಾನವನ್ನು ಪಡೆದುಕೊಂಡ. ಹಾಗಾದರೆ ಇವರಿಬ್ಬರಿಗೂ ನಾರದರ ಒಂದು ದಿವ್ಯವಾದ ಅನುಗ್ರಹ ಇದೆ. ಅದು ಎಷ್ಟನೇ ಕಕ್ಷೆಯಲ್ಲಿರೋ 14ನೇ ಕಕ್ಷೆಯಲ್ಲಿ ಬರುವ ನಾರದರು ಇವರಿಬ್ಬರಿಗೂ ಉಪದೇಶವನ್ನು ಮಾಡಿದ್ದಿದೆ. ಅದಕ್ಕೆ ಸೂರ್ಯಾಂಶ ಸಂಭೂತರಾದ ಬ್ರಹ್ಮಣ್ಯ ತೀರ್ಥರು ಅಂದರೆ 12ನೇ ಕಕ್ಷೆಯಲ್ಲಿರೋ ಅವರು 14ನೇ ಕಕ್ಷೆಯ ನಾರದರು ತಾವು ಹತ್ತಿರದ ಗುರುಗಳು ಇವರಿಗೆ. 19ನೇ ಕಕ್ಷೆಯಲ್ಲಿರೋ ಧ್ರುವನಿಗೆ ಮತ್ತು ಪ್ರಹ್ಲಾದನಿಗೆ. ಹಾಗಾಗಿ ಇವರಿಬ್ಬರನ್ನು ತಾವು ತಯಾರು ಮಾಡಿದರು ಹಿಂದಿನ ಅವತಾರದಲ್ಲಿ. ಅಂದರೆ ಪುರಂದರದಾಸರಾಗಿ ಈಗ ಬಂದಿದ್ದಾರೆ, ಮುಂಚೆ ನಾರದರಾಗಿದ್ದಾಗ ಈ ಕಡೆ ಧ್ರುವ ಮಹಾರಾಜನನ್ನು ಉದ್ಧಾರ ಮಾಡಿದರು, ಪ್ರಹ್ಲಾದರಾಜನನ್ನು ಉದ್ಧಾರ ಮಾಡಿದರು. ಅಷ್ಟೇ ಅಲ್ಲ, ಇಬ್ಬರಿಗೂ ರಾಜ್ಯ ಆಡಳಿತ ಮಾಡುವಂಥ ಒಂದು ಶಕ್ತಿ ಇತ್ತು. ಅದನ್ನ ಹಿಂದೆ ಧ್ರುವ ಮಹಾರಾಜನಾಗಿ ನೋಡಿದ್ವಿ. ಎಷ್ಟು 1000 ವರ್ಷ ಕಾಲ ಅವನು ರಾಜ್ಯಭಾರವನ್ನು ಮಾಡ್ತಾರೆ. 36,000 ವರ್ಷಕ್ಕಿಂತ ಅಂತ ಅಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಎಷ್ಟು ದಿವ್ಯ ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಇದು ಮಹಾತ್ಮ. ಪ್ರಹ್ಲಾದರಾಜರೇನು ಕಡಿಮೆನಾ? ಅವರು ಎಷ್ಟು ವರ್ಷ ಪಾಲನೆ ಮಾಡಿದ್ದಾರೆ ವಿಶೇಷವಾಗಿ ರಾಜ್ಯವನ್ನು. ಈ ಥರ ಇಬ್ಬರಿಗೂ ಆ ರಾಜ್ಯಭಾರ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡವರು. ದೇವರ ಅನುಗ್ರಹ ಇಬ್ಬರಲ್ಲೂ ವಿಶೇಷವಾಗಿದೆ. ಪ್ರಹ್ಲಾದನಿಗೆ ಈ ಕಡೆ ನರಸಿಂಹದೇವರು ಬರ್ತಾರೆ, ಆ ಕಡೆ ಧ್ರುವನಿಗೆ ವಾಸುದೇವ ರೂಪಿ ಪರಮಾತ್ಮ ಬರ್ತಾರೆ. ಇಬ್ಬರು ಯಾರಿಗೂ ನಡಗಲಿಲ್ಲ. ಹುಲಿ ಬರಲಿ ಸಿಂಹ ಬರಲಿ ಯಾವುದೇ ಬರಲಿ, ಈ ಕಡೆ ಪ್ರಹ್ಲಾದನೂ ನಡಗಲಿಲ್ಲ, ಈ ಕಡೆ ಧ್ರುವನೂ ನಡಗಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಹರಿಭಕ್ತಿಯನ್ನು ತುಂಬಿಕೊಂಡ ಮಹಾನುಭಾವರು ಇವರಿಬ್ಬರು. ಅಂಥ ಇವರಿಬ್ಬರನ್ನು ನಾರದರ ಶಿಷ್ಯರನ್ನು ಜೊತೆಗೆ ಗುರು ಶಿಷ್ಯರಾಗಿ ಜೋಡಿಸಿದ್ರೆ ಹೇಗಿರುತ್ತೆ? ಸುಂದರವಾಗಿರುತ್ತೆ ಅಂತ ಯೋಚನೆ ಮಾಡಿ ಬ್ರಹ್ಮಣ್ಯ ತೀರ್ಥರು ಧ್ರುವನ ಬಳಿ ಪ್ರಹ್ಲಾದರಾಜರನ್ನು ಬಿಟ್ಟಿದ್ದಾರೆ. ಅಂದರೆ ವ್ಯಾಸರಾಜರನ್ನು ಶ್ರೀಪಾದರಾಜರ ಬಳಿ ಕಳಿಸಿದ್ದಾರೆ. ಎಂಥ ಅದ್ಭುತ ನೋಡಿ. ಎಲ್ಲ ಹಿನ್ನೆಲೆಗಳಿರುತ್ತೆ. ಒಬ್ಬ ಗುರು ಒಬ್ಬ ಶಿಷ್ಯ ಆಗಬೇಕು ಅಂದರೆ ಅಲ್ಲ, ಒಂದೇ ಕಕ್ಷೆಗೆ ಬಂದ್ರಲ್ಲ. ಇದು ಹೇಗಾಯಿತು ಅಂದರೆ ಬ್ರಹ್ಮದೇವರು ವಾಯುದೇವರು ಪರಸ್ಪರ ಮಾತಾಡ್ಕೊಂಡಾಗತ್ತೆ ಆ ರೀತಿ. ಆದರೆ ಸಾಧನೆಗೆ ಬಂದಾಗ ನೀವು ಗಮನಿಸಿ, ಸ್ವಲ್ಪ ಎಲ್ಲೋ ಅಲ್ಪ ಸ್ವಲ್ಪ ಕಾಣುತ್ತೆ ಅವರ ಚರಿತ್ರೆ ನೋಡಿದಾಗ. ಹೇಗೆ ಧ್ರುವ ತಾನು ತುಂಬ ಕಡಿಮೆ ಅವಧಿಯಲ್ಲಿ ತಾನು ದೇವರ ಅನುಗ್ರಹ ಪಡ್ಕೊಂಡ ಅಂತ ಪ್ರಸಿದ್ಧಿ. 5 ತಿಂಗಳು ಕಾಲ ಅವನು ಮಾಡಿದ ತಪಸ್ಸು, ಆ ಭಗವಂತ ಬಂದ ಮೇಲೆ ಅವನಿಗೆ ಮಾಡಿದ ಅನುಗ್ರಹ, ಆ ಶಂಖ ಕಪೋಲ ಸ್ಪರ್ಶ ಆಯಿತು. ಶಂಖ ಸ್ಪರ್ಶವನ್ನು ಆ ಕಪೋಲಕ್ಕೆ ಕೆನ್ನೆಗೆ ಭಗವಂತ ಮಾಡಿದ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂತ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಧ್ರುವ ಮಹಾರಾಜರು. ಇಂಥ ಇವ್ರ ಹತ್ರ ಉಪದೇಶ ಆಗಬೇಕು ಇವ್ರಿಗೆ ಅಂತ ನಿಶ್ಚಯವಾಗಿ ಉಳಿಬೇಕಲ್ಲ. ಧ್ರುವ ನಿಶ್ಚಯವಾಗಿ ಉಳಿಬೇಕು. ಉಳಿದ ಮೇಲೆ ಆ ಮುಂದಿನ ವ್ಯಕ್ತಿಗಳು ಯಾರು ಉಪದೇಶ ಪಡಿತಾರೆ ಅಂದರೆ ವ್ಯಾಸರಾಜರು ಪ್ರಹ್ಲಾದರಾಗಬೇಕು. ಅಂದರೆ ಇಡೀ ಜಗತ್ತಿಗೆ ಒಳ್ಳೆಯ ಸಂತೋಷವನ್ನು ನೀಡಬೇಕು. ಅದಕ್ಕೆ ಧ್ರುವ ಪ್ರಹ್ಲಾದ ಮಾಡಿದರು. ಈ ರೀತಿ ಧ್ರುವನನ್ನು ವಿಶೇಷವಾಗಿ ತಾವು ಗುರುಗಳನ್ನಾಗಿ ಪಡೆದರು ಪ್ರಹ್ಲಾದರಾಜರು. ಈ ನಿಟ್ಟಿನಲ್ಲಿ ಗುರು ಶಿಷ್ಯ ಭಾವ ಅನ್ನೋದು ಹೇಗೆ ವಾಯುದೇವರು ಬ್ರಹ್ಮದೇವರ ಹತ್ರ ಚರ್ಚೆ ಮಾಡ್ತಾರೆ, ಅದೇ ರೀತಿ ರುಜುದೇವತೆಗಳು ಬೇರೆ ಯಾರಿದ್ದಾರೆ ಅವರೆಲ್ಲ ವಾಯುದೇವರ ಬಳಿ ಚರ್ಚೆ ಮಾಡ್ತಾರೆ. ಆ ಥರನೇ ಇಲ್ಲಿ ವ್ಯಾಸರಾಜರು ಶ್ರೀಪಾದರಾಜರ ಬಳಿ ಮೂಲ ರೂಪವನ್ನು ತಗೊಂಡಾಗ ಚರ್ಚೆ ಮಾಡ್ತಾರೆ. ಅಂತೂ ಇಲ್ಲಿ ಗುರು ಶಿಷ್ಯ ಭಾವವನ್ನು ಪಡೆದಿದ್ದಾರೆ.
ಎಷ್ಟೋ ಬಾರಿ ಮೂಲ ರೂಪದಲ್ಲಿ ದೊಡ್ಡವರಾಗಿರ್ತಾರೆ, ಆದರೆ ಅವತಾರಕ್ಕೆ ಬಂದಾಗ ಚಿಕ್ಕವರಾಗಿ ವ್ಯವಹಾರ ಮಾಡ್ತಾರೆ ಅವ್ರ ಜೊತೆಗೆ. ಈ ಥರ ಸಾಕಷ್ಟು ಘಟನೆಗಳನ್ನು ನೋಡ್ತೀವಿ. ಸಾಕ್ಷಾತ್ ದೇವರೇ ಹೋಗಿ ಸಾಂದೀಪಿನಿ ಆಚಾರ್ಯರ ಬಳಿ ಕರೀತಾನೆ. ಇದು ಎಂಥ ಹಾಸ್ಯಾಸ್ಪದ. ದೇವರಲ್ಲಿ ಸಾಂದೀಪಿನಿ ಆಚಾರ್ಯರಲ್ಲಿ ಬಲರಾಮನ ಅಣ್ಣನಾಗಿ ತಾನು ಪೂಜೆ ಮಾಡ್ತಾನೆ. ಇದು ಎಲ್ಲಿ ಅಂದರೆ, ದೇವರಾಗಲಿ ಗುರುಗಳಾಗಲಿ ಮೂಲ ರೂಪದಲ್ಲಿ ಬೇರೆದೇ ಇರುತ್ತೆ. ಅವ್ರದ್ದು ಅವತಾರಕ್ಕೆ ಬಂದಾಗ ಇನ್ನೊಂದು ಥರನೇ ಇರುತ್ತೆ. ಅದೇ ಥರ ಮಧ್ವಾಚಾರ್ಯರು ಅಷ್ಟೇ. ಅಚ್ಯುತ ಪ್ರೇಕ್ಷಾಚಾರ್ಯರು ಶಿಷ್ಯರಾಗಿ ಬಂದರು. ಎಲ್ಲಿ ಮಧ್ವಾಚಾರ್ಯರು, ಎಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು. ಹಿಂದೆ ವನವಾಸ ಕಾಲದಲ್ಲಿ ದ್ರೌಪದಿ ದೇವಿ ತಾನು ತನ್ನ ಕೈಯಿಂದ ಸಿದ್ಧಪಡಿಸಿದ ಅನ್ನ ಏನಿತ್ತು ಅದನ್ನು ಸ್ವೀಕಾರ ಮಾಡ್ತಾ ಇದ್ದರು. ಅಂಥ ಅಚ್ಯುತ ಪ್ರೇಕ್ಷಾಚಾರ್ಯ ಅಷ್ಟೇ, ಒಬ್ಬ ಬ್ರಾಹ್ಮಣ, ಶ್ರೇಷ್ಠ ಬ್ರಾಹ್ಮಣ. ಅಂಥವರು ಈಗ ಕಲಿಯುಗಕ್ಕೆ ಬಂದಾಗ ಸನ್ಯಾಸಿಗಳಾಗಿ ಆಚಾರ್ಯರ ಗುರುಗಳಾಗುವಂಥ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ. ಈ ವಿಷಯಗಳನ್ನೆಲ್ಲ ಗಮನಿಸಿದಾಗ ನಮಗೆ ಅರ್ಥ ಆಯಿತು ಏನಂತ. ಗುರು ಶಿಷ್ಯ ಭಾವವನ್ನು ಬ್ರಹ್ಮಣ್ಯ ತೀರ್ಥರು, ಸೂರ್ಯಾಂಶ ಸಂಭೂತರು ತೀರ್ಮಾನ ಮಾಡಿದರು. ಇದು ದೇವ ಸಂಕಲ್ಪ. ಹಾಗಾಗಿ ಇವರು ಮುಂದೆನೂ ಶ್ರೀಪಾದರಾಜರು ರಾಜರಾಗಿ ಮೆರೀತಾರೆ. ಆ ರಾಜ ಮಹಿಮೆ, ಆ ರಾಜ ವೈಭವ ಏನೇನಿದೆ, ರಾಜ್ಯ ವೈಭವ, ಅದನ್ನೆಲ್ಲ ಅವರು ಮುಂದಕ್ಕೆ ವ್ಯಾಸರಾಜರಿಗೂ ತಿಳಿಸ್ಕೊಡ್ತಾರೆ. ಹಾಗೆ ವ್ಯಾಸರಾಜರು ಪ್ರಹ್ಲಾದರಾಜರಾಗಿ ಅವರು ಹಿಂದೆ ಇದ್ದನ್ನೆಲ್ಲ ನೆನಪು ಮಾಡ್ಕೊತಾರೆ. ಆ ರಾಜ ವೈಭವವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಹೀಗೆ ಹಿಂದಿನ ಅವತಾರಗಳಲ್ಲೂ ರಾಜರಾಗಿ ಮೆರೆದು, ಈ ಸನ್ಯಾಸಿಗಳಾಗಿ ದೀಕ್ಷಿತರಾದರೂ ರಾಜರಾಗಿ ಮೆರೆದ ಮಹಾನುಭಾವರು ಈ ಇಬ್ಬರು ಪುಣ್ಯಶಾಲಿಗಳು. ಇಂಥ ಇವರ ಒಂದು ಗುರು ಶಿಷ್ಯ ಭಾವ ಸಂಬಂಧವನ್ನು ನೇರವಾಗಿ ನಾವು ನೆನಪಿಸ್ಕೊಳ್ಳುವಂಥ ಒಂದು ಪ್ರಸಂಗಕ್ಕೆ ಹೋಗೋಣ. ಒಮ್ಮೆ ವ್ಯಾಸರಾಜರು ತಾವು ಶ್ರೀಪಾದರಾಜರ ಹತ್ರ ಬರ್ತಾರೆ. ಅಂದರೆ ಕಂಚಿ ಕ್ಷೇತ್ರದಲ್ಲೆಲ್ಲ ದಿಗ್ವಿಜಯ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು? ವ್ಯಾಸರಾಜರು. ಆಗೊಂದು ಮಾತು ಹೇಳ್ತಾರೆ, ಇಂಥ ಅದ್ಭುತ ಅಂದರೆ, ಈ ನಮ್ಮ ಭಾರತೀಯ ದರ್ಶನಗಳಲ್ಲಿ 6 ದರ್ಶನ ಇದೆ. ಅಂದರೆ ಮೀಮಾಂಸಾ ದರ್ಶನ, ನ್ಯಾಯ ದರ್ಶನ, ವೈಶೇಷಿಕ ದರ್ಶನ ಅಂತೆಲ್ಲ ಬೇರೆ ಬೇರೆ ಶಾಸ್ತ್ರಗಳು. ಅದೆಲ್ಲ ವ್ಯಾಸರಾಜರ ಬುದ್ಧಿಶಕ್ತಿಗೆ ಹೇಗೆ ಒಲಿದಿತ್ತು ಅಂದರೆ, ಅದ್ರ ಮೇಲೆ ವಿಮರ್ಶೆ ಮಾಡೋದನ್ನು ಖಂಡನೆ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಹೇಗೆ ಒಲಿದಿತ್ತು ಇವರಲ್ಲಿ ಅಂದರೆ, ಈಗ ನಾವು ದಿವಸ ಊಟಕ್ಕೆ ಕೂತ್ಕೊಂಡಾಗ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ ಅಂತ ಹೇಳ್ತೀವಲ್ಲ, ಹಾಗೆ ಸ್ವಾಹ ಸ್ವಾಹ ಮಾಡಿಬಿಟ್ಟಿದ್ರಂತಿವರು ಅಂತ ವರ್ಣನೆಯನ್ನು ಮಾಡಿದ್ದೀನಿ. ಅಂಥ ಮಹಾನುಭಾವರು ವ್ಯಾಸರಾಜರು ಕಂಚಿ ಕ್ಷೇತ್ರಕ್ಕೆ ಹೋಗಿದ್ದಾರೆ, ದಿಗ್ವಿಜಯವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಆ ದಿಗ್ವಿಜಯದ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದಿಗ್ವಿಜಯ ಎಲ್ಲ ಕಡೆ ಅವರ ಪ್ರಭಾವ ಮೀರಿ ಹೊರಟೋಗಿದೆ. ಯಾಕೆಂದರೆ ವ್ಯಾಸರಾಜರ ಮಾತು ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಪುಂಖಾನುಪುಂಖವಾಗಿ ಗಂಗಾ ಪ್ರವಾಹ ಬರುತ್ತಲ್ಲ, ಹರಿದಾಡುತ್ತಲ್ಲ, ಆ ಥರ ವ್ಯಾಸರಾಜರ ಪ್ರಭಾವ. ಇದಕ್ಕೆಲ್ಲ ಮೂಲ ಕಾರಣ ಅದು ಶ್ರೀಪಾದರಾಜರು, ಅದನ್ನು ಮರೆಯೋ ಹಾಗಿಲ್ಲ. ಯಾಕೆ ಅವರ ಹತ್ರ ಅನೇಕ ವರ್ಷಗಳ ಕಾಲ ವ್ಯಾಸರಾಜರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅಲ್ಲಿಂದ ಬಂದ ವಿದ್ಯೆ ಶ್ರೀಪಾದರಾಜರಿಂದ ವ್ಯಾಸತೀರ್ಥರಿಗೆ. ಸರಿ, ಇದಾದಮೇಲೆ ಶ್ರೀಪಾದರಾಜರ ಹತ್ರ ಬರ್ತಾರಲ್ಲ, ಸೀದಾ ಮುಲ್ವನಗರಿ ಅಂತ ಹೇಳ್ತಾರೆ. ಅಂದರೆ ಮುಳುಬಾಗಿಲು ಕ್ಷೇತ್ರಕ್ಕೆ ಬಂದಿದ್ದಾರೆ. ಯಾರು? ವ್ಯಾಸರಾಜರು. ಶ್ರೀಪಾದರಾಜರ ಹತ್ರ ಅಭ್ಯಾಸ ಮಾಡಿ ದಿಗ್ವಿಜಯಕ್ಕೆ ಹೋಗಿದ್ದಾರೆ. ಕಂಚಿ ಕ್ಷೇತ್ರದಲ್ಲೆಲ್ಲ ದಿಗ್ವಿಜಯ ಮಾಡಿದ್ದಾರೆ. ಮಿಕ್ಕಿತ್ತು ಅನೇಕ ಕಡೆ ಆಗಿದೆ. ಗುರುಗಳು ನೋಡಬೇಕು ಅಂತ ಅನಿಸಿದೆ. ಗುರುಗಳು ನೋಡಬೇಕು ಅಂತ ಹೇಳಿ ವಾಪಸ್ಸು ತಾವು ಬಂದಿದ್ದಾರೆ. ಬಂದಾಗ ವ್ಯಾಸತೀರ್ಥರು ಆ ಮುಳುಬಾಗಿಲಿನಲ್ಲಿ ಶ್ರೀಪಾದರಾಜರನ್ನು ನೋಡಿದಾರಲ್ಲ, ಒಬ್ಬ ಶಿಷ್ಯ ಗುರುಗಳ ಹತ್ರ ಅಧ್ಯಯನ ಮಾಡ್ತಾನೆ. ಎಷ್ಟು ವರ್ಷ? ಒಂದು 12 ವರ್ಷ. ಪ್ರಸಿದ್ಧ ಎಲ್ಲ ಗುರುಗಳ ನಾವು ನೋಡ್ತೀವಿ ಇಂದಿನ ದಿವಸಗಳಲ್ಲಿ 12-13 ವರ್ಷ ಅಧ್ಯಯನ ಮಾಡ್ತಾನೆ. ಎಲ್ಲ ಓದಾದ ಮೇಲೆ ತನ್ನ ಜೀವನಕ್ಕೆ ಅಂತ ತಾನು ಹೊರಡ್ತಾನೆ. ಹೊರಗಡೆ ಗೃಹಸ್ಥ ಆಗ್ತಾನೆ, ತನ್ನ ಸಂಸಾರ ಜೀವನ ನಡೆಸ್ತಾ ಹೋಗ್ತಾನೆ. ಆಗಾಗ ಬಂದು ಗುರುಗಳ ಹತ್ರ ದರ್ಶನ ಮಾಡ್ಕೊಂಡು ಹೋಗೋದಿದೆ. ಇದು ಗೃಹಸ್ಥಾಶ್ರಮದವ್ರದ್ದು ಒಂಥರ ಆಗುತ್ತೆ, ಸನ್ಯಾಸಿಗಳದ್ದು ಒಂಥರ. ಆ ಕಾಲದಲ್ಲಂತೂ ನಿಮಗೆ ಪಾದಯಾತ್ರೆ ಥರ ಪಲ್ಲಕ್ಕಿಲಿ ಹೊತ್ಕೊಂಡು ಹೋಗೋರು ಒಂದು ಸ್ವಲ್ಪ ಹೊತ್ತು ಕಾಲ, ಆಮೇಲೆ ನಡೀತಾನೆ ಹೋಗೋದು. ತೀರ್ಥಕ್ಷೇತ್ರಗಳಿಗೆ ಬಂದಾಗಿಲ್ಲ. ಇಂಥ ಕಾಲದಲ್ಲಿ ಮೊದಲಿಂದ ತಂದೆ ತಾಯಿಗಳನ್ನು ಬಿಟ್ಟಿರ್ತಾರೆ ಸನ್ಯಾಸಿಗಳು. ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸ ದೀಕ್ಷೆಯನ್ನು ಪಡೆದಿರ್ತಾರೆ. ತಂದೆ ತಾಯಿಯನ್ನು ಬಿಟ್ಟಾದಮೇಲೆ ವಿದ್ಯಾಭ್ಯಾಸ ಕಳಿಸಿದ್ರೆ ಆ ಕಡೆ ಬ್ರಹ್ಮಣ್ಯ ತೀರ್ಥರ ವಿಯೋಗ ಆಯಿತು. ಈ ಕಡೆ ವಿಯೋಗ ಅಂದ್ರೇನು, ಅವರನ್ನು ಬಿಟ್ಟು ಈ ಕಡೆ ಓದ್ಲಿಕ್ಕೆ ಬಂದರು.
ಶ್ರೀಪಾದರಾಜರ ಹತ್ರ ಒಂದಿಷ್ಟು ಹೊತ್ತು ಅಭಿಮಾನ, ಎಲ್ಲ ಕಡೆ ಅಭಿಮಾನ ಬಿಟ್ಬಿಡ್ಬೇಕು. ನಾವೊಂದು ಸ್ವಲ್ಪ ಹೊತ್ತು ಒಬ್ಬರ ಜೊತೆ ಮಾತಾಡ್ಬಿಟ್ರೆ ಅಭಿಮಾನಕ್ಕೆ ಈಡಾಗ್ಬಿಡ್ತೀವಿ, ಕಾಂಟ್ಯಾಕ್ಟ್ ಇಸ್ಕೊಳ್ತೀವಿ ಮತ್ತು ಮಾತಾಡ್ತೀವಿ, ಏನೋ ಒಂದು ಆಗ್ತಾ ಇರುತ್ತೆ. ಆದರೆ ಹಾಗಲ್ಲ, ಅಲ್ಲಿ ಏನು ಫೋನಲ್ಲಿ ಮಾತಾಡ್ಲಿಕ್ಕಾಗತ್ತಾ? ಆ ಥರ ಇಲ್ಲ. ಹೊರಟು ಬಿಟ್ಟು ಎಲ್ಲ ಸನ್ಯಾಸ ಬಿಟ್ಟು ಒಬ್ಬರನ್ನ ತಂದೆ ತಾಯಿನ ಬಿಟ್ಟು ಬ್ರಹ್ಮಣ್ಯ ತೀರ್ಥ ಅಲ್ಲಿ ಬಿಟ್ಟು ಶ್ರೀಪಾದರಾಜರ ಬಳಿ ಶ್ರೀಪಾದರ ಬಿಟ್ಟು ಮತ್ತೆ ಹೊರಟರು ದಿಗ್ವಿಜಯ ಯಾತ್ರೆಗೆ. ಎಷ್ಟೋ ಕಡೆ ತೀರ್ಥಕ್ಷೇತ್ರವನ್ನು ಪರ್ಯಟನ ಮಾಡಿ ವಾಪಸ್ ಬಂದಾಗ ಆ ಗುರುಗಳನ್ನು ನೋಡಿದಾಗ ಹೇಗಾಗತ್ತೆ, ನಮ್ಮ ಗುರುಗಳು ಅನ್ನುವ ಭಾವನೆ ಏನಿರುತ್ತಲ್ಲ ಅದು ಬೇರೆ. ಯಾವಾಗಲೂ ಜೊತೆಗಿದ್ದಾಗ ಮಹಿಮೆ ಅರ್ಥ ಆಗಲ್ಲ. ಸ್ವಲ್ಪ ದೂರಕ್ಕೆ ಹೋದಾಗ ಒಂದಿಷ್ಟು ಆದಮೇಲೆ ಅವ್ರು ನೆನಪಾಗಿ ಓಡ್ ಬರ್ತಾರಲ್ಲ, ಆ ಓಡ್ ಬಂದಾಗ ಆಗೋದಿದೆಯಲ್ಲ ಅದು ಬೇರೆ. ಅಪ್ಪಣಾಚಾರ್ಯರು ಅವತ್ತಿನ ದಿವಸ ಓಡ್ ಬಂದರು ರಾಯರ ಬಳಿ. ಅಯ್ಯೋ, ಗುರುರಾಯರ ದರ್ಶನ ನನಗಿನ್ನು ಆಗಲ್ವಲ್ಲ ಅಂತ. ಆ ತವಕ ಇರಬೇಕಂತೆ ಗುರುಗಳ ಬಗ್ಗೆ. ಅವನು ನಿಜವಾದ ಶಿಷ್ಯ. ಮುಳುಬಾಗಿಲು ಕ್ಷೇತ್ರಕ್ಕೆ ಇವರು ಬಂದಿದ್ದಾರೆ ವ್ಯಾಸರಾಜರು. ಎಷ್ಟು ಕಷ್ಟ ಆಗೋಯ್ತು ಅಂದರೆ ಬಿಟ್ಟು ಹೋಗ್ಲಿಕ್ಕೆ ಆ ಮನಸ್ಸು ಬರ್ತಾ ಇಲ್ಲ. ಆಮೇಲೆ ಬಂದರು, ನಾನು ಗುರುಗಳ ಹತ್ರನೇ ಇದ್ದು ಬಿಡ್ತೀನಿ ಅಂತ ಬಂದ್ಬಿಟ್ಟಿದ್ದಾರೆ. ಬಂದಾಗ ನೋಡ್ತಾರೆ ಆ ಶಿಷ್ಯರಾದ ವ್ಯಾಸರಾಜರು ಗುರುಗಳಾದ ಶ್ರೀಪಾದರಾಜರನ್ನು ಕಂಡಾಗ ಹೇಗಿತ್ತು, ಶ್ರೀಪಾದರಾಜರ ಸ್ವರೂಪ ಏನು ತಿಳಿಸ್ತಾ ಇತ್ತು, ವ್ಯಾಸರಾಜರ ಹೇಗೆ ನೋಡಿದರು. ಒಬ್ಬ ಗುರು, ಒಬ್ಬ ಶಿಷ್ಯ, ಇವರ ಸಂಬಂಧ ಹೇಗಿರುತ್ತೆ, ಅದರ ಪ್ರೇಮ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ಈ ಘಟನೆ ಮುಖಾಂತರ ನಾವು ತಿಳ್ಕೊಳ್ಬೋದು. ನಾವು ಆ ಧ್ರುವ ಪ್ರಹ್ಲಾದರಾಜರ ಆ ಒಂದು ಮೈತ್ರಿತನ ಹೇಗಿತ್ತು ನಮಗೆ ಗೊತ್ತಿಲ್ಲ. ಆದರೆ ಕಲಿಯುಗದಲ್ಲಿ ಗುರು ಶಿಷ್ಯರು ಹೇಗಿರಬೇಕು ಅನ್ನೋದನ್ನು ಜನರ ಮುಂದೆ, ಯಾರೇ ಗುರುಗಳಾಗಲಿ ಯಾರೇ ಶಿಷ್ಯರಾಗಲಿ, ಅವರಿಬ್ಬರ ಸಂಬಂಧ ಎಷ್ಟು ಚೆನ್ನಾಗಿರಬೇಕು, ಒಬ್ಬರಿಂದ ಇನ್ನೊಬ್ಬರಿಗೆ ಎಷ್ಟು ಉಪಕಾರ ಆಗಬೇಕು ಅದನ್ನು ನಾವು ತಿಳ್ಕೊಬೇಕು. ಕೆಲವು ಸಲ ಈ ಶಿಷ್ಯರೇ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ ಗುರುಗಳಿಗೆ. ಎಲ್ಲ ಕಲಿಯೋದೆಲ್ಲ ಕಲ್ತ್ಬಿಟ್ಟು ಆಮೇಲೆ ಅವ್ರಿಗೆ ದ್ರೋಹ ಮಾಡಿಬಿಡ್ತಾರೆ. ತಪ್ಪು, ಹಾಗೆ ಮಾಡಬಾರ್ದು. ಗುರುಗಳ ಹತ್ತಿರ ನಾವು ಪಡೆದ ಮೇಲೆ ಅವರಿಗೆ ಕೃತಜ್ಞರಾಗಬಾರದು. ಅಂಥದ್ರಲ್ಲಿ ಈ ಗುರು ಶಿಷ್ಯ ಭಾವ ಸಂಬಂಧ ಬರೀ ಸನ್ಯಾಸಿ ಯತಿಗಳಲ್ಲಿ ಹೇಗಿರಬೇಕು ಅನ್ನೋದನ್ನಷ್ಟೇ ತೋರಿಸೋದಲ್ಲ ಹೊರತು ಮಾಮೂಲಿಯಂತೆ ಗುರು ಶಿಷ್ಯರಲ್ಲಿ ಯಾವ ಬಾಂಧವ್ಯ ಇರಬೇಕು ಅದನ್ನು ತೋರಿಸ್ಕೊಡುತ್ತೆ. ಆದ್ದರಿಂದ ಕಲಿಯುಗದ ಈ ಗುರು ಶಿಷ್ಯ ಭಾವ ಸಂಬಂಧ ಆ ಚಂದ್ರಾರ್ಕವಾಗಿ ನಾವು ನೆನಪಿಡಬೇಕಾದಂತಹ ವಿಷಯ. ಹೇಗಿದೆ, ಸತತ ವಿಹಿತಾಧಿವಾಸಂ, ಅಲ್ಲೇ ನೆಲೆಸಿದ್ದಾರೆ. ಯಾರು? ಶ್ರೀಪಾದರಾಜರು ಮುಳುಬಾಗಿಲು ಕ್ಷೇತ್ರದಲ್ಲೇ ಇದ್ದಾರೆ. ಅವ್ರಿಗೆ ವಯಸ್ಸಾಗಿತ್ತು ಆ ಸಂದರ್ಭದಲ್ಲಿ. ಅಲ್ಲೇ ಇದ್ದರು, ನೆಲೆಸಿದ್ರು ಒಂದೇ ಕಡೆ. ಶಿಷ್ಯರ ಉದ್ಧಾರ ಮಾಡೋಣ ಪಾಠ ಅಂತ ತುಂಬ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಅದೇ ಗೊತ್ತಾಯಿತು, ಬ್ರಹ್ಮವಾದಿಭಿ ಅಂತೇವಾಸಿಭಿ ಉಪಾಸ್ಯಮಾನಂ. ಎಲ್ಲ ವೇದ ಶಾಸ್ತ್ರಗಳನ್ನು ತಿಳ್ಕೊಂಡಿರೋರು ಪಕ್ಕಕ್ಕೆ ಕೂತಿದ್ದಾರೆ. ಅಂತೇವಾಸಿಗಳು ಶಿಷ್ಯರು, ಅವರೆಲ್ಲ ಶ್ರೀಪಾದರಾಜರ ಸೇವೆ ಏನು ಮಾಡ್ತಾರೆ. ಒಬ್ಬರು ಪಾಠ ಕೇಳ್ತಾ ಇದ್ದಾರೆ, ಇನ್ನೊಬ್ಬರು ಅವರ ಕಾಲನ್ನು ಒತ್ತುತ್ತಾ ಇದ್ದಾರೆ, ಇನ್ನೊಬ್ಬರು ಬೀಸಣಿಗೆಯಿಂದ ಬೀಸ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಶ್ರೀಪಾದರಾಜರು ಮಾತಾಡ್ತಾ ಇದ್ದಾರೆ. ಆ ಮಾತು ಹೇಗಿತ್ತು ಗೊತ್ತಾ? ಹೇಳ್ತಾರೆ, ನಮಗೆ ಅನಿಸುತ್ತೆ ಗುರುಗಳ ಬಗ್ಗೆ ಶಿಷ್ಯ ಏನು ಭಾವಿಸ್ತಾನೆ. ನಮ್ಮ ಗುರುಗಳು ಎಂಥ ಓದಿದ್ದಾರೆ ಗೊತ್ತಾ? ನಮ್ಮ ಗುರುಗಳ ಮಾತು ಹೇಗಿತ್ತು ಗೊತ್ತಾ? ಮಾತಾಡಿದರೆ ಎದುರು ಇರುವಂತಹ ಪ್ರತಿವಾದಿ ಮೌನವಾಗಿರ್ಬೇಕು, ಮಾತಿಲ್ಲ ಅಂತ. ಅಷ್ಟು ಚೆಂದಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳೋದಿದೆ. ಇಲ್ಲಿ ಯಾವ ಥರ ವರ್ಣನೆ ಮಾಡಿದ್ದಾರೆ ಅಂದರೆ, ಪ್ರತಿವಿಬುಧ ಬಿಟ ಪಿಪಾಟನ ಕ್ರೀಡನ ಕಠೋರ ಕುಠಾರ ಧಾರಾಯಮಾಣ ವಾಕ್ಕುಂಭಂ ಅಂತ ಹೇಳಿದ್ದಾರೆ. ಶ್ರೀಪಾದರಾಜರ ಮಾತಂದರೆ ವಾಗ್ವಜ್ರ. ಅದು ಗ್ರಂಥ ಬರೆದಿದ್ದಾರೆ, ವಾಗ್ವಜ್ರ ಅಂತ. ವಜ್ರಾಯುಧ ಪ್ರಹಾರ ಇದ್ದಾಗದು. ವಜ್ರಾಯುಧ ಹಿಡಿದುಕೊಂಡಿರೋನು ಯಾರು? ದೇವೇಂದ್ರ. ಇವ್ರು ಬರೋದು ಎಷ್ಟನೇ ಕಕ್ಷೆಯಲ್ಲಿ? 19ನೇ ಕಕ್ಷೆ. ದೇವೇಂದ್ರ ಬರೋದು 8ನೇ ಕಕ್ಷೆ. 8ನೇ ಕಕ್ಷೆಯಲ್ಲಿ ಬರೋ ಇಂದ್ರದೇವರು ಹಿಡಿದಿರೋ ವಜ್ರಾಯುಧ ಥರ ಇದೆ ಅಂತೆ. ಅಂದರೆ ಅಷ್ಟು ಆ ಥರ ಇಟ್ಕೊಳ್ಳಿ. ಅಂದರೆ ಅದ್ಭುತ ವಾಕ್ಚಾತುರ್ಯ. ಅದು ಹೇಗಿತ್ತು ಅಂದರೆ, ಒಂದು ಮರ ಕಡಿಬೇಕಾಗಿದೆ ಅಂತ ಇಟ್ಕೊಳ್ಳಿ. ಒಂದು ದೊಡ್ಡ ಕೊಡಲಿ ತಗೊಂಡು ಆ ಕೊಡಲಿಯ ಇದರಲ್ಲಿ ತೀಕ್ಷ್ಣವಾದ ಹಲಗೆ ಇರುತ್ತಲ್ಲ, ಆ ಕೊಡಲಿಗೆ ಆ ಹಲಗೆ ಥರ ಇವರು ಒಂದೊಂದು ಮಾತಂತೆ. ಅಂದರೆ ಒಂದು ಮಾತು ಆಡಿದ್ರು ಅಂದರೆ ಸರಿಯಾಗಿ ಅವನು ಎದುರಾಳಿ ಯಾರಿದ್ದಾನೆ ಪ್ರತಿವಾದಿ, ಅವನ ಕಥೆ ಮುಗೀತು ಅಂತ ಅರ್ಥ. ಒಂದು ಸಲ ಬಿತ್ತು ಅಂದರೆ ಮುಗೀತು, ಆ ಮರ ಕಟ್ಟಾಯಿತು ಅಂತ ಹೇಳ್ತೀವಲ್ಲ, ಹಾಗೆ ಒಂದ್ಸಲ ಇವರ ವಾಕ್ ಪ್ರಹಾರ ಆಯ್ತಾ ಮುಂದಿರೋನಿಗೆ, ಅವನು ಗಪ್ಚುಪ್ಪಾಗಿರ್ತಾನೆ, ಮಾತಾಡೋ ಹಾಗಿಲ್ಲ. ಯಾಕೆ ಅವನ ಮನಸ್ಸಲ್ಲಿರೋ ವಿಷಯವನ್ನು ಸೀಳು ಹಾಕ್ಬಿಡ್ತಾರೆ, ಅಜ್ಞಾನವನ್ನು ಸೀಳಿ ಸುಜ್ಞಾನವನ್ನು ನೀಡಿಬಿಡ್ತಾರೆ.
ಧ್ರುವ ಅಷ್ಟೇ, ಒಂದ್ಸರಿ ಹಾಕಿದ್ಮೇಲೆ ನಿಶ್ಚಿತವಾಗಿ ಹೊಡೆಯುತ್ತದೆ. ಧ್ರುವ ಅಂದರೆ ನಿಶ್ಚಿತ, ನಿಶ್ಚಯ ಅನ್ನೋ ಅರ್ಥವನ್ನೆಲ್ಲ ಕೊಡೋ ಶಬ್ದ. ಹೀಗೆ ಶ್ರೀಪಾದರಾಜರ ಆ ಮಾತು ಅದು ನೆನಪಾಗ್ತಾ ಇದೆ ಅವ್ರಿಗೆ. ಅಷ್ಟೇ ಅಲ್ಲ, ಇನ್ನೊಂದು ಶಬ್ದ ಹಾಕ್ತಾರೆ. ಶ್ರೀಪಾದರಾಜರು ಅಂದರೆ ಸಾಮಾನ್ಯನ, ಎಲ್ಲರೂ ತಮ್ಮ ತಮ್ಮ ಗುರುಗಳ ಬಗ್ಗೆ ಹೊಗಳು ಕೊಡೋದಿದೆ. ಶ್ರೀಪಾದರಾಜರು ಎಂಥವ್ರು ಅಂದರೆ ಮಧ್ವ ಮುನಿರಹಸ್ಯಸ್ಯ ನಿಕ್ಷೇಪ ಭಾಜನಮಿವ. ಮಧ್ವ ಸಿದ್ಧಾಂತದ ರಹಸ್ಯಗಳು ಸುಮಾರಿವೆ. ಎಷ್ಟಿದೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ರಹಸ್ಯಗಳು ಮಧ್ವ ಸಿದ್ಧಾಂತದಲ್ಲಿದೆ. ಆ ಎಲ್ಲ ಮಧ್ವ ಸಿದ್ಧಾಂತದ ರಹಸ್ಯಗಳೇನಿದೆ, ಆ ರಹಸ್ಯಗಳನ್ನೆಲ್ಲ ಒಂದು ಕಡೆ ಇಡಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದಾರೆ. ಎಲ್ಲಿಡೋದು ಆ ರಹಸ್ಯವನ್ನು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲಿಡಬೇಕು ಅಂತ. ಆಗ ಯೋಚನೆ ಬಂದಾಗ ದೇವರು ಸಂಕಲ್ಪ ಮಾಡಿದ್ದಂತೆ ಶ್ರೀಪಾದರಾಜರಲ್ಲಿ ಇಟ್ಬಿಡೋಣ ಅಂತ. ಅಂದರೆ ಮಧ್ವ ಮತದ ಏನೇನು ರಹಸ್ಯಗಳಿವೆ, ಆಚಾರ್ಯರ ಮನಸ್ಸಿನಲ್ಲಿ ಏನೇನು ರಹಸ್ಯಗಳಿತ್ತು, ಎಲ್ಲ ರಹಸ್ಯಗಳಿಗೆ ಪಾತ್ರೆಯಂತೆ ಇದ್ದಾರೆ ಶ್ರೀಪಾದರಾಜರು. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಅವರ ವಿದ್ಯೆ ಹೇಗೆ ಹರಿದಾಡಿದೆ ಅಂತ. ವ್ಯಾಸರಾಜರ ಮುಖಾಂತರ ವಿದ್ಯಾಗುರುಗಳಾದ ಆ ಶ್ರೀಪಾದರಾಜರ ಆ ವಿದ್ಯೆ ವ್ಯಾಸರಾಜರ ಮುಖಾಂತರ ಹರಿದಾಡಿ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವವಾಗಿ ಕಿರಣಗಳನ್ನು ಪಸರಿಸಿದೆ. ಶಾಶ್ವತ ಕೀರ್ತಿ. ಯಾಕೆ ಧ್ರುವನಿಂದ ಪಡೆದಿದ್ದಲ್ವ ಎಲ್ಲ ವಿದ್ಯೆ. ಧ್ರುವನಿಂದ ಪಡೆದ ಮೇಲೆ ನಿಶ್ಚಯವಾಗಿ ಪ್ರತಿವಾದಿಗಳನ್ನು ಓಡಿಸೋದದು, ನಿಶ್ಚಿತವಾಗಿ ಈ ಜಗತ್ತಿನಲ್ಲಿ ಬೇರೂರುವಂತಹ ಧ್ರುವವಾದ, ನಿಶ್ಚಿತವಾದ, ಅಷ್ಟೇ ಸ್ಥೈರ್ಯ ಧೈರ್ಯಗಳನ್ನು ಕೊಡೋ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಗ್ರಂಥಗಳನ್ನು ಬರೆದು ಇಷ್ಟು. ಅದರ ಮುಖಾಂತರ ಏನು ಮಾಡಿದರು? ಪ್ರಹ್ಲಾದ ಬಹಳ ಸಂತೋಷವನ್ನು ಎಲ್ರಿಗೂ ನೀಡಿದ್ದಾರೆ. ಎಂಥ ಸೊಗಸು! ಧ್ರುವ ಪ್ರಹ್ಲಾದ ಆ ಇಬ್ಬರ ಸಂಯೋಗ ಅದು ಅದ್ಭುತನೇ. ಇದಾಯಿತು. ಇದು ಮುಂದೆ ಧೈರ್ಯಸ್ಯ ಸಾಕ್ಷಾತ್ಕಾರಮಿವ. ನೀವು ಯಾವುದೇ ಪ್ರತಿವಾದಿ ಅಂತ ನಿಲ್ಲಿಸಿ, ಅಲ್ಲಿ ಸಾಳ್ವ ನರಸಿಂಹ ಇದ್ದ. ಆ ಸಾಳ್ವ ನರಸಿಂಹನಿಗೆ ಭಯ, ಯಾರು ಏನು ಮಾಡಿಬಿಡ್ತಾರೋ ಅಂತ. ಯಾಕೆಂದರೆ ಆ ಕಾಲದಲ್ಲಿ ಏನಾಗ್ತಾ ಇತ್ತು, ವಿಜಯನಗರ ವಸ್ತುತಃ ಸಾಮ್ರಾಜ್ಯ, ಅದೇ ಚಂದ್ರಗಿರಿಯಲ್ಲೇ ಅವನು ತಾನಿದ್ದು ಎಲ್ಲ ವ್ಯವಹಾರಗಳನ್ನು ತಾನು ನಡೆಸ್ತಾ ಇದ್ದ. ಇಂಥ ಸಾಳ್ವ ನರಸಿಂಹ ತಾನೇನಿದ್ದಾನೆ, ಅವನು ವಿಶೇಷವಾಗಿ ಈ ಶ್ರೀಪಾದರಾಜರನ್ನು ತಾನು ನೀವು ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡಿ ಇರಿಸ್ಕೊಂಡಿದ್ದಾಕೆ. ಆ ಕಾಲದಲ್ಲಿ ಸುಮ್ಮನೆ ಬರ್ತಾ ಇರಲಿಲ್ಲ. ಏನೋ ಇಲ್ಲಿದ್ದಾರೆ, ಒಂದಿಷ್ಟು ಪರೀಕ್ಷೆ ಕೊಟ್ಟು ಹೋಗ್ಬಿಡೋಣ, ಪರೀಕ್ಷೆ ಎಲ್ಲ ಇಲ್ಲ. ಬಂದರೆ ಆ ರಾಜರ ಆಸ್ಥಾನದಲ್ಲಿ ಯಾರು ಇರ್ತಾರೆ, ಆಸ್ಥಾನ ವಿದ್ವಾಂಸರು ಅಂತ, ಅವರನ್ನು ಸೋಲಿಸಿ ಹೋಗಬೇಕು ಅಂತ ಈ ಥರ ಇತ್ತು ಆ ಕಾಲ. ಆದರೆ ಅದನ್ನೆಲ್ಲ ಯೋಚನೆ ಮಾಡಲಿಲ್ಲ. ಶ್ರೀಪಾದರಾಜನನ್ನು ಆ ರಾಜ ಇಟ್ಕೊಂಡಿದ್ದ, ಆರಾಮಾಗಿದ್ದ. ಆದರೆ ವಯಸ್ಸಾಗ್ತಾ ನಾನು ಹೊರಡ್ತೀನಿ ನನ್ನ ಕ್ಷೇತ್ರಕ್ಕೆ ಅಂದಾಗ ಅವ್ರಿಗೆ ಯೋಚನೆ ಶುರುವಾಯಿತು, ಯಾರನ್ನು ಇಡಬೇಕು ಈ ಸ್ಥಾನದಲ್ಲಿ. ಯಾಕೆಂದರೆ ಒಬ್ಬ ರಾಜನಾಗಿ ಒಳ್ಳೆ ಜ್ಞಾನಿಗಳಿಲ್ಲದೆ ಹೋದರೆ ಶೋಭೆ ಅಲ್ಲ. ಶ್ರೀಪಾದರಾಜರು ಒಂದು ಪತ್ರ ಬರೀತಾರೆ ವ್ಯಾಸರಾಜರಲ್ಲಿ ಅಂತ. ವ್ಯಾಸರಾಜರು ಇರ್ತಾರೆ, ಬಹಳ ಸಂತೋಷದಿಂದ ರಾಜ ಒಪ್ಕೊಳ್ತಾರೆ. ವ್ಯಾಸರಾಜರನ್ನು ಮುಗೀತು, ಶ್ರೀಪಾದರಾಜರು ಶಿಷ್ಯರು ಅಂದರೆ ಮುಗಿದೋಯ್ತು, ಇನ್ನೇನು ಮಾತು. ಅಂಥ ಶ್ರೀಪಾದರಾಜರು ಮುಂದಕ್ಕೆ ಬಂದಾಗ, ಇಲ್ಲಿ ಅದರ ಮುಂದೆ ಕಾಣಿಸ್ತಾ ಇದ್ದಾಗ ಧೈರ್ಯದ ಸಾಕ್ಷಾತ್ಕಾರ, ರಾಜನಿಗೆ ಎಷ್ಟು ಧೈರ್ಯ ನೀಡಿದ್ದಾರೆ, ಧೈರ್ಯದ ಸಾಕ್ಷಾತ್ಕಾರ ಮೂರ್ತಿಯವರು. ಮುಂದೆ ಹೇಳ್ತಾರೆ ಮಹಾ ಆತ್ಮಾನಂ ಅಂತ. ಇವರು ಮಹಾ ಆತ್ಮ. ಏನಂತ ಹೇಳಬೇಕು, ದೊಡ್ಡವರಷ್ಟೇ. ಗುರುಗಳ ಬಗ್ಗೆ ಅಷ್ಟೇ, ಕೊನೆಗೆ ಹೇಳ್ತಾ ಹೇಳ್ತಾ ಏನಾಗ್ಬಿಡುತ್ತೆ, ಅವ್ರು ದೊಡ್ಡವರಷ್ಟೇ. ಇನ್ನೇನು ಅವ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ನಾವು ಚಿಕ್ಕವರಾಗ್ಬಿಡ್ತೀವಿ, ನಮ್ಮ ಕೈಲಿ ಆಗಲ್ಲ ಅಂತ. ಪಶ್ಯಂತೋಪಿನ ಪಶ್ಯಂತಿ ಮೇರೋಹ ರೂಪಂ ವಿಪಶ್ಚಿತ. ನೀವು ಮೇರು ಪರ್ವತವನ್ನು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಇಷ್ಟೇ ಮೇರು ಪರ್ವತ ಅಂತ ಹತ್ರಕ್ಕೆ ಹೋಗ್ತಾ ಇದ್ದೀವಿ, ಮೇರು ಪರ್ವತದ ಹತ್ರ. ಅವಾಗೇನಾಯಿತು, ದೊಡ್ಡದಾಗಿ ಕಾಣುತ್ತೆ ಹತ್ರಕ್ಕೆ ಹೋದಾಗ. ದೂರದ ಬೆಟ್ಟ ನುಣ್ಣಗೆ ಅಂತ, ದೂರದಿಂದ ನೋಡಿದಾಗ ನುಣ್ಣಗಿರುತ್ತೆ, ಚಿಕ್ಕದಾಗಿ ಅಂತ. ಹತ್ರಕ್ಕೆ ಹೋದಷ್ಟು 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 ಯಪ್ಪ ಸಾಧ್ಯನಾ ಇದು ಅಂತ. ಹಾಗೆ ಹಿರಿಯ ಚೇತನ ದೊಡ್ಡವರಾದ ಆ ಶ್ರೀಪಾದರಾಜರ ಬಳಿ ಈ ಕಡೆ ವ್ಯಾಸರಾಜರು ಬರ್ತಾ ಇದ್ದಾರೆ. ಅವರಿಗೆ ಕಿವಿಗೆ ಬಿತ್ತು, ವ್ಯಾಸರಾಜರು ಬರ್ತಾ ಇದ್ದಾರೆ ಅಂತ ಶಿಷ್ಯರು ಸೂಚನೆ ಕೊಟ್ಟಿದ್ದಾರೆ. ಆಗ ನೋಡಿ ಶಿಷ್ಯ ಬರ್ತಾ ಇದ್ದಾರೆ ಅಂತ ಗುರುಗಳಿಗೆ ಏನು ಸಂತೋಷ, ಮೈಯೆಲ್ಲ ರೋಮಾಂಚನ ಆಗುತ್ತೆ.
ತಂದೆ ತಾಯಿಗಳಿಗೆ ಮಕ್ಕಳು ದೂರಕ್ಕೆ ಹೋದಾಗ ಎಷ್ಟೋ ವರ್ಷ ಆದಮೇಲೆ ಕೇಳ್ದೆ ಬಂದು ಕಣ್ಮುಂದೆ ನಿಂತರೆ ಎಷ್ಟು ಆನಂದಕ್ಕೆ ಪಾರವೇ ಇಲ್ಲ. ಅಷ್ಟು ಆನಂದ ಆಗುತ್ತೆ ಅವ್ರಿಗೆ. ಆ ಥರ ಇಲ್ಲಿ ಶ್ರೀಪಾದರಾಜರನ್ನು ನೆನಪಿಸ್ಕೊಂಡ್ರೆ ಅವ್ರಿಗೆ ತಮ್ಮ ಮಗು ಬಂದ ಹಾಗೆ ಅಷ್ಟು ಸಂತೋಷ ಆಗ್ತದೆ. ವ್ಯಾಸರಾಜರ ಆ ಕಡೆ ಬಂದರೆ, ಓಹ್, ದಿಗ್ವಿಜಯ ಯಾತ್ರೆಯನ್ನು ಮಾಡ್ಕೊಂಡ್ಬಂದರು ನನ್ನ ಶಿಷ್ಯರು. ಆ ಒಂದು ಗೌರವ ಭಾವ ಇದೆ. ಯಾಕೆ ಗೌರವ ಭಾವ ಬರುತ್ತೆ ಶಿಷ್ಯರ ಮೇಲೆ? ಬಂದು ಕೂತ್ಕೊಳ್ಳೋ ಅಂತ ಹೀಗೆಲ್ಲ ಮಾತಾಡಲ್ಲ. ನೀವು ಗಮನಿಸ್ಬೋದು, ಕೆಲವ್ರು ಏನಂದರೆ ಸ್ವಲ್ಪ ಪರಿಚಯ ಜಾಸ್ತಿ ಆಗಿಬಿಟ್ರೆ ಅಥವಾ ಸಂಬಂಧಿಕರು ಅಂತ ಆಗ್ಬಿಟ್ಟಿದ್ರೆ ಅವರೆಲ್ಲ ಹೋಗೋ ಬಾರೋ ಅಂತ ಹೆಂಗಂದ್ರಂಗೆ ಯಾರ್ಯಾರನ್ನೂ ಕರೀತಾ ಇರ್ತಾರೆ. ಹಾಗೆಲ್ಲ ಕರೀಲಿಕ್ಕೆ ಹೋಗಬಾರ್ದು. ಒಂದು ಸ್ಥಾನಕ್ಕೆ ಹೋದಾಗ ಅವರಿಗೆ ಆದ ಒಂದು ಮರ್ಯಾದೆ ಇರುತ್ತೆ. ಅವರಿಗೆ ಅಂತಂದ್ರೆ ಏನು, ಆ ಸ್ಥಾನಕ್ಕೊಂದು ಮರ್ಯಾದೆ ಇದೆ, ಅದಕ್ಕೆ ಆ ಮರ್ಯಾದೆ ಕೊಡಬೇಕು. ಅದು ಬಿಟ್ಟು ಬಾರೋ ಇಲ್ಲಿ ಹಾಗೆ ಹೇಗೆ ಅಂತ ಯಾರಿಗೇ ಆಗಲಿ. ಯತಿಗಳು ಮುಂಚೆ ನಮಗೆ ತುಂಬ ಪರಿಚಯ ಇತ್ತು, ಈಗ ಸನ್ಯಾಸಿಗಳಾಗಿದ್ದಾರೆ, ಮಾತಾಡ್ಸೋಣ, ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ, ನಂಗೆ ಹಿಂದೆ ಗೊತ್ತಿತ್ತಲ್ಲ ಅಂತೆಲ್ಲ ಮಾತಾಡಿಸ್ತಾರೆ. ಯಾರು ಹಾಗೆ ಮಾತಾಡಿಸ್ಬಾರ್ದು, ಅದು ಬೇರೆ. ಶಿಷ್ಯರಾದ ವ್ಯಾಸರಾಜರನ್ನು ಹೇಗೆ ಕಂಡ್ರು ಶ್ರೀಪಾದರಾಜರು ಅದನ್ನು ಹೇಳ್ತಾರೆ, ಬಹಳ ಸೊಗಸಾಗಿದೆ. ಅಂದರೆ ಇದನ್ನು ಕೇಳಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಏನಂತ, ಇವರು ಒಂದೇ ಕಕ್ಷೆಯಲ್ಲಿ ಬರೋರು ಅಂತ, ವ್ಯಾಸರಾಜರು ಮತ್ತು ಶ್ರೀಪಾದರಾಜರು. ಧ್ರುವ ಮಹಾರಾಜ, ಈ ಕಡೆ ಪ್ರಹ್ಲಾದ ರಾಜ. ಅಂದರೆ ಯಾವ ಥರ ವ್ಯತ್ಯಾಸಗಳು ಹೇಳ್ಬೋದು. ಕೆಲವು ಈ ಸಾಧನೆಗಳ ನಿಮಿತ್ತವಾಗಿ ಆಯಾಯ ಧ್ರುವ ಮಹಾರಾಜ ಪ್ರಹ್ಲಾದ ರಾಜ ಅಂತ ತಗೊಂಡು ಕೆಲವು ಒಂದು ವ್ಯತ್ಯಾಸಗಳನ್ನು ಹೇಳಿ ಕೂಡಿಸ್ಬೋದು. ಅಷ್ಟು ಬಿಟ್ಟರೆ ಈಗ ಅವತಾರ ಕಾಲದಲ್ಲಂತೂ ಗುರು ಶಿಷ್ಯ ಭಾವವನ್ನು ಹೇಗೆ ಪ್ರಚುರ ಪಡಿಸಿದ್ರು ಅದನ್ನು ನಾವು ಕಂಡಾಗ, ಆ ಕರ್ಣಿತ ನಿಜಾಗಮನ ಪ್ರಸಂಗ ಪುಲಕಿತ ಮಾನಸಂ ಬರ್ತಾ ಇದ್ದಾರೆ ಈ ಕಡೆ ವ್ಯಾಸರಾಜರು ಅಂದಾಗ ಮನಸ್ಸು ಖುಷಿಯಿಂದ ಹಿಂಗೇನು ಕುಣಿತಾ ಇದೆ ಶ್ರೀಪಾದರಾಜರ ಮನಸ್ಸು. ಅವರನ್ನು ಬಂದಾಗ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ, ಭಕ್ತಿಪೂರ್ವಕ ನಮಸ್ಕಾರ. ಇದು ಶಿಷ್ಯನಿಗೆ ಇರಬೇಕು. ಹಿಂದೆ ಯಾವ ಭಕ್ತಿ ಇತ್ತೋ ಗುರುಗಳ ಮೇಲೆ ಅದೇ ಭಕ್ತಿಯಿಂದ ಬರ್ತಾರೆ. ವ್ಯಾಸರಾಜರ ತೇಜಸ್ಸನ್ನು ನೋಡ್ತಾರೆ, ಏನು ಸಂತೋಷ ಆಗಿಬಿಡುತ್ತೆ. ತಕ್ಷಣ ಏನು ಹೇಳ್ತಾರೆ, ಶಿಷ್ಯರಿಗೆ ಹೇಳ್ತಾರೆ, ಆಸನ ಹಾಕಿ ತಕ್ಷಣ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಹೇಳ್ತಾರೆ, ಅಸ್ಮೈ ತಥೋ ವ್ಯಾಸ ಮುನೀಶ್ವರಾಯ ಜಾಜ್ವಲ್ಯಮಾನಾಯ ತಪಃ ಪ್ರಭಾವೈ ಶಿಷ್ಯೋಪನೀತೈ ಸಕುಶಾಸನಾದ್ಯೈ ಯಥೋಚಿತಂ ಸತ್ಕೃತಿ ಮಾತತಾನ. ಯಾವ ಉಚಿತವಾದ ಸತ್ಕಾರ ಆಗಬೇಕೋ ಆ ಎಲ್ಲ ಸತ್ಕಾರವನ್ನು ತಮ್ಮ ಶಿಷ್ಯರು ತಂದ ಆಸನದ ಮೇಲೆ ಕೂಡಿಸಿ ಏನು ಮಾಡಬೇಕೋ ಅದನ್ನೆಲ್ಲ ಸತ್ಕಾರವನ್ನು ಮಾಡಿದ್ದಾರೆ. ಇಷ್ಟು ಬಂದಾಯ್ತು. ಆಮೇಲೆ ಹೇಳ್ತಾರೆ ಶ್ರೀಪಾದರಾಜರು ಮತ್ತು ವ್ಯಾಸರಾಜರ ಬಗ್ಗೆ ಮುಂದಕ್ಕೆ. ಯಾವಾಗ ವ್ಯಾಸರಾಜರು ಕೂತ್ರಲ್ಲ ಆಗ ವ್ಯಾಸರಾಜರು ಶ್ರೀಪಾದರಾಜರ ಬಳಿ ಅವ್ರು ಏನೇನು ಪಡ್ಕೊಂಡಿದ್ರು ನನಗೂ ಬೇಕು ಅಂತ ಅನ್ನಿಸ್ತಾ ಇದೆ. ಯಾರಿಗೆ? ವ್ಯಾಸರಾಜರಿಗೆ. ಇದು ಸಾತ್ವಿಕವಾದ ಸಂಪತ್ತು. ಗುರುಗಳ ಹತ್ರ ಅಷ್ಟೊಂದಿದೆ, ನನಗೂ ಬೇಕು, ಗುರುಗಳ ಹತ್ರ ಪಡಿಬೇಕು ಅಂತ. ಏನು ಪಡಿಬೇಕು? ತ್ರಯೀ ಶಿಖರ ತತ್ವ ರಹಸ್ಯಂ ಅಂತ ಹೇಳ್ತಾರೆ. ತ್ರಯೀ ಶಿಖರ ತತ್ವ ರಹಸ್ಯ ಅಂದರೆ ವೇದಗಳ ಶಿಖರ, ಅಂದರೆ ವೇದಾಂತದ ರಹಸ್ಯ ವಿಷಯಗಳನ್ನೆಲ್ಲ ಶ್ರೀಪಾದರಾಜರ ಬಳಿ ಅವರು ಸ್ವೀಕಾರ ಮಾಡ್ತಾರೆ ಅಂತ. ಇದರಲ್ಲಿ ಎರಡು, ಅದು ಕಂಚಿ ಕ್ಷೇತ್ರದ ದಿಗ್ವಿಜಯ ಮಾಡಿಕೊಂಡು ಬಂದ ಮೇಲೆ ಶ್ರೀಪಾದರಾಜರ ಬಳಿ ಅಧ್ಯಯನ ಆಯಿತು ಅಂತ ಕೆಲವರು ಆ ರೀತಿ ವರ್ಣನೆ ಮಾಡಿರೋದಿದೆ. ಆ ವರ್ಣನೆಯ ಪ್ರಕಾರ ಅವರು ವೇದಾಂತ ಅಧ್ಯಯನವನ್ನು ಈ ಸಂದರ್ಭದಲ್ಲಿ ಮಾಡಿದರು ಅಂತ. ಮುಂಚೆ ಓದಿದ್ರು, ಮತ್ತೆ ನಂತರ ಓದ್ಕೊಂಡು ಬಂದರು, ಆಮೇಲೆ ಮತ್ತೆ ಓದಿದ್ರು, ಈ ಥರ. ಅದರ ಬಗ್ಗೆ ಈ ಥರ ಭಾಗಗಳನ್ನು ನೋಡಿದಾಗ ಒಂದೊಂದು ಅಭಿಪ್ರಾಯಗಳು ಹೊರಗೆ ಬರೋ ಅವಕಾಶ ಇದೆ. ಅಂತೂ ಇರಲಿ, ವ್ಯಾಸರಾಜರು ಬಂದಾಗ ಅವರು ಇವರ ಹತ್ರ ಎಲ್ಲ ರಹಸ್ಯಗಳನ್ನು ತಾವು ಪಡೆದಿದ್ದಾರೆ. ಯಾಕೆ? ಅವರು ಪುಲಕಿತ ಯಾಕಾಗಿತ್ತು? ತುಂಬ ರೋಮಾಂಚನ, ವ್ಯಾಸರಾಜರು ಬರ್ತಾ ಇದ್ದಾರೆ ಅಂತ. ಹಾಗಾದರೆ ಅವರ ಹತ್ರ ಪರಿಚಯ ಮುಂಚೆ ಇತ್ತು ಅಂತ ಅರ್ಥ. ಅಂದರೆ ಮೊದಲು ಕಲ್ತಿದ್ರು, ಎಲ್ಲ ದಿಗ್ವಿಜಯ ಯಾತ್ರೆ ಮಾಡ್ಕೊಂಡು ಬಂದರು, ಮತ್ತೆ ಕಲಿತರು, ಇನ್ನೂ ರಹಸ್ಯ ತಿಳ್ಕೊಂಡು. ಅಂದರೆ ಗುರುಗಳ ಹತ್ರ ಬಂದಾಗ ಇನ್ನೂ ಶಿಷ್ಯ ರಹಸ್ಯ ತಿಳಿತಾನೆ ಇರ್ತಾನೆ. ಯಾವಾಗ ಬರಲಿ, ಅವನು ಓದ್ಕೊಂಡು ಬರಲಿ, ಓದ್ದೇನೇ ಬರಲಿ, ಆ ರಹಸ್ಯವಾದ ವಿಷಯಗಳನ್ನು ನಿರಂತರವಾಗಿ ತಿಳಿತಾನೇ ಇರ್ತಾನೆ ಶಿಷ್ಯನಾಗಿ. ಸರಿ, ಬಂದು ಅಲ್ಲೇ ಅನೇಕ ಕಾಲ ತಾವು ವಾಸ ಮಾಡ್ಕೊಂಡಿದ್ದಾರೆ. ವಾಸ ಮಾಡ್ಕೊಂಡು ಆದಮೇಲೆ ಆಗ ಹೇಳ್ತಾರೆ, ಎಂಥ ಮಾತು ಹೇಳ್ತಾರೆ ವ್ಯಾಸರಾಜರ ಬಗ್ಗೆ ಶ್ರೀಪಾದರಾಜರು. ಇದು ಹೇಗಾಯಿತು ಅಂದರೆ,
ವೇದವ್ಯಾಸರು ಜೈಮಿನಿ ಋಷಿಗಳ ಬಗ್ಗೆ ಹೇಳ್ತಾರೆ. ಜೈಮಿನಿಹಿ ಅನ್ಯಾರ್ಥೇಶು ಜೈಮಿನಿಹಿ ಅಂತ. ಯಾಕೆ ವೇದವ್ಯಾಸರು ತಾವು ಜೈಮಿನಿ ಋಷಿಗಳ ಬಗ್ಗೆ ಮಾತಾಡಿದರು ತಮ್ಮ ಶಿಷ್ಯರ ಬಗ್ಗೆ ಅಂದರೆ, ಗುರುಣಾಹಿ ಖ್ಯಾತಃ ಬಹು ಪ್ರಸಿದ್ಧಿಂ ಅವಾಪ್ನೋತಿ. ಅಂದರೆ ಗುರುಗಳಿಂದ ಇವರು ಪ್ರಸಿದ್ಧರು, ಖ್ಯಾತನಾಮರು ಅಂತ ಆಗ್ಬಿಟ್ರೆ ಬಹಳ ಪ್ರಸಿದ್ಧಿಯನ್ನು ಅವರು ಲೋಕದಲ್ಲಿ ಕಾಣ್ತಾರೆ. ಹಾಗಾದರೆ ಗುರುಣಾಹಿ ಖ್ಯಾತಃ ಅಂದರೆ ಚೆನ್ನಾಗಿ ಅವರ ಬಳಿ ಹೊಗಳಿಸ್ಕೊಂಡಾಗ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡಿತಾರೆ. ಪ್ರಥಿತೋಹಿ ಲೋಕೆ ಅಂತ ಬರುತ್ತೆ. ಅದನ್ನು ವೇದವ್ಯಾಸರು ಜೈಮಿನಿ ಋಷಿಗಳ ಬಗ್ಗೆ ಹೇಳಿದ್ದಾರೆ. ಹಾಗೆ ಶ್ರೀಪಾದರಾಜರು ವ್ಯಾಸರಾಜರಲ್ಲಿರೋ ವರ್ಚಸ್ಸನ್ನು ಹೇಳೋದು ಯಾಕೆ? ಅವರ ಉತ್ತುಂಗತೆ. ಅವರು ಎಂಥ ಮಹಾನುಭಾವರು, ಜಗತ್ತಿಗೆ ಗೊತ್ತಾಗಲಿ ನನ್ನ ಶಿಷ್ಯ ಎಂಥವರು ಅಂತ ತಿಳಿಸ್ತಾ ಇದೆ. ಇದು ಪರಸ್ಪರ ಸಮ್ಮಾನನೀಯತೆ ಅನ್ನೋ ಥರ. ಶ್ರೀಪಾದರಾಜರನ್ನು ಇವರು ಹಾಗೆ ನೋಡಿದ್ದಾರೆ. ಶ್ರೀಪಾದರಾಜರು ವ್ಯಾಸರಾಜರ ಬಳಿ ಹೀಗೆ ಹೇಳ್ತಾ ಇದೆ, ಏನು? ಕದಾಚಿತ್ ಭುವನೋತ್ಸವಾಯ ತಮ್ ಅಮುಂ. ಇಡೀ ಜಗತ್ತಿಗೆ ಲೋಕ ಕಲ್ಯಾಣ ಆಗಲಿ ವ್ಯಾಸರಾಜರ ಬಗ್ಗೆ ನಾನು ಹೇಳ್ತೀನಿ ಅಂತ ಯಾವತ್ತೂ ಒಂದು ನೋಡಿ ಆಶ್ಚರ್ಯವಾದ ವಿಷಯ, ಗುರುಗಳಾದವರು ಶಿಷ್ಯರನ್ನು ಮುಂದೆ ಹೊಗಳಲ್ಲ, ಹಿಂದೆ ಎಲ್ಲೋ ಹೊಗಳಿರ್ತಾರೆ. ಶಿಷ್ಯರು ಗುರುಗಳನ್ನು ಮುಂದೆನೇ ಹೊಗಳಬೇಕು. ಇದಿದೆ. ಯಾಕೆ ಅಹಂಕಾರ ಬರಬಾರ್ದು ಶಿಷ್ಯರಿಗೆ ಅಂತ. ಆದವ್ರದ್ದು ನಿಶ್ಚಯ ಇದೆ, ವ್ಯಾಸರಾಜರ ಅಹಂಕಾರ ಸ್ವಲ್ಪನೂ ಇಲ್ಲ ಅಂತ. ಶಿಷ್ಯರ ಮುಂದೆ ಗುರುಗಳು ಅವರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಈ ಥರ ಹೇಳಿದ್ದು ಅಂತಂದರೆ ಅದು ಇಂಥ ಕಡೆ ನಾವು ವಿಶೇಷವಾಗಿ ನೋಡೋದು. ಅಂದರೆ ಎಷ್ಟು ನಿಶ್ಚಯ ಇದೆ ನೋಡಿ, ಇವ್ರಿಗೆ ಅಹಂಕಾರ ಚೂರೂ ಇಲ್ಲ ಅಂತ. ಇದರಿಂದ ಗೊತ್ತಾಗ್ಬಿಡತ್ತೆ ನಮಗೆ ವ್ಯಾಸರಾಜರ ಗುಣ ಎಂಥದ್ದು ಅಂತ. ಅಷ್ಟೇ ಯಾಕೆ ವ್ಯಾಸರಾಜರು ಶ್ರೀಪಾದರಾಜರ ಮೇಲೆ ಸ್ತೋತ್ರ ಮಾಡ್ತಾರೆ. ಎಷ್ಟು ಔದಾರ್ಯ ನಮ್ಮ ಗುರುಗಳಿಗೆ ಅಂತ ಹೇಳ್ತಾರೆ ವ್ಯಾಸರಾಜರು ಶ್ರೀಪಾದರಾಜರ ಬಗ್ಗೆ. ಇಂಥ ಕಾರುಣ್ಯ ಮೂರ್ತಿ ನೋಡಲಿಲ್ಲ ಅಂತಾರೆ. ಇವರು ಇಂಥ ಕಾರುಣ್ಯ ಮೂರ್ತಿ ಅಂತ ಗುರುಗಳನ್ನು ಹೊಗಳುತ್ತಾರೆ. ಗುರುಗಳು ಶಿಷ್ಯರನ್ನ ಮುಂದೆನೇ ಹೊಗಳ್ತಾ ಇದ್ದಾರೆ ಎಲ್ಲರ ಮುಂದೆ. ಇದು ಸಾಕು ನಿಮಗೆ ಗುರು ಶಿಷ್ಯ ಭಾವ ಎಂಥದ್ದಿದು ಅಂತ ತಿಳ್ಕೊಳ್ಳಿಕ್ಕೆ. ಏನು ಹೇಳ್ತಾರೆ? ಅಯೇ ಜಗತಿ ಕೇವಲಂ ಶಾರದಾಯಾಮೇವ ಹೃದಯ ನಿಖಿಲ ವಿದ್ಯಾ ವಿಜಯತೆ. ಅಯ್ಯೋ, ಎಲ್ಲರೂ ಅಂದ್ಕೊಳ್ತಾರೆ ಸರಸ್ವತಿಯಲ್ಲೇ ಇಡೀ ವಿದ್ಯೆ ಇದೆ ಅಂತ. ಭಾರ್ಗವಯೇವ ಪ್ರತಿಭಟ ಪ್ರತಿಭಯ ಪ್ರತಿಭಾ ವಿಜಯತೆ. ಶುಕ್ರಾಚಾರ್ಯರಲ್ಲಿ ಮಾತ್ರ ಎದುರಾಳಿಯನ್ನು ಎದುರಿಸುವಂತಹ, ಹೆದರಿಕೆಯನ್ನು ಉಂಟು ಮಾಡುವಂತಹ ಜಾಣ್ಮೆ ಶುಕ್ರಾಚಾರ್ಯರಲ್ಲಿ ಮಾತ್ರ ಇದೆ ಅಂದ್ಕೊಳ್ತಾರೆ. ಧಿಷಣಯೇವ ಅಪ್ರತಿಹತ ಮೇದುರಮದ ವದಾವದತ ವಿಜಯತೆ. ಎಲ್ಲ ವಿಜಯತೆ ವಿಜಯತೆ ಅಂತ ವ್ಯಾಸರಾಜೋ ವಿಜಯತೆ ವಿಜಯತೆ ಅಂತೀವಲ್ಲ, ಅದು ಹೇಳಬೇಕಾದ್ರೆ ಇದು ನೆನಪಾಗ್ಬೇಕು ನಮಗೆ. ವ್ಯಾಸರಾಜೋ ವಿಜಯತೆ, ಶ್ರೀಮನ್ ಮೂಲ ಗೋಪಾಲಕೃಷ್ಣೋ ವಿಜಯತೆ, ಗುಣ ನೆನಪಾಗ್ಬೇಕು. ವಿಜಯತೆ 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 ಅಂತ ಪ್ರತಿ ಸಲ ಹೇಳ್ತಾರೆ. ನೀವು ಇನ್ನು ಮುಂದೆ ಇದನ್ನು ಕೇಳಿದ್ಮೇಲೆ ವ್ಯಾಸರಾಜೋ ವಿಜಯತೆ ಅಂದರೆ ಒಂದೊಂದೆಲ್ಲ ನೆನಪಾಗಬೇಕು, ಎಲ್ಲ ಪರಾಕ್ ನೆನಪಾಗ್ಬೇಕು ನಮಗೆ, ಏನೇನು ಮಾಡಿದಾರವರು ಅಂತ. ಆ ವಿಜಯ ಯಾಕೆ ವ್ಯಾಸರಾಜರದು ಅಂದರೆ ಇದೆಲ್ಲ ನೆನಪಾಗಬೇಕು ನಮಗೆ. ಹೇಳ್ತಾರೆ ಶುಕ್ರಾಚಾರ್ಯ ಮಾತ್ರ ಆ ಎದುರಾಳಿಗೆ ಭಯ ಉಂಟು ಮಾಡುವಂತಹ ಜಾಣ್ಮೆ ಇತ್ತು. ಚತುರ್ಮುಖ ಬ್ರಹ್ಮದೇವರಲ್ಲಿ ಅಂಥ ವಾಕ್ಪಟುತ್ವ, ವಾಕ್ಚಾತುರ್ಯ ವಿಜಯತೆ. ವಿಕರ್ತನಯೇವ ವಿಸ್ಮಾಪಿತ ತೇಜಃ ಪ್ರಪಂಚ ವಿಜಯತೆ. ಸೂರ್ಯನಲ್ಲಿ ಮಾತ್ರ ತೇಜಸ್ಸಿನ ಒಂದು ವಿಶಿಷ್ಟವಾದ ಪ್ರಭಾವ ಇತ್ತು. ಸುಧಾಕರೇ ಏವ ಸಕಲ ಜನಮನಃ ಪ್ರೀಣನಂ. ಚಂದ್ರ ಎಲ್ಲ ಜನರಿಗೆ ಸಂತೋಷ ಕೊಡ್ತಾ ಇದ್ದ ಅಂಥ ಕೌಶಲ ಅದು ಚಂದ್ರನಿಗಿತ್ತು. ವಿಭಾವಸಾವೇವ ವಿಶ್ವಾಸಿತ ಲೋಕ ಬುದ್ಧಿ ಶುದ್ಧಿ. ಅಗ್ನಿಯಲ್ಲಿ ಮಾತ್ರ ಜಗತ್ತಿಗೆ ವಿಶ್ವಾಸ. ಅಗ್ನಿ ಎಷ್ಟು ಪಾವಿತ್ರ್ಯವನ್ನು ಉಂಟು ಮಾಡ್ತಾನೆ, ಇನ್ನೊಂದು ವಸ್ತು ಪಾವಿತ್ರ್ಯವನ್ನು ಉಂಟು ಮಾಡೋದು ಸಿಗ್ತಾ ಇರಲಿಲ್ಲ. ಯಾಕೆ ಅಗ್ನಿಶುದ್ಧಿ ಅಂತ ಹೇಳ್ತೀವಲ್ಲ, ಎಲ್ಲಾದರೂ ಅಗ್ನಿಶುದ್ಧಿ ಆಗಬೇಕು. ಸೀತೆಯನ್ನೇ ಅಗ್ನಿಶುದ್ಧಿ ಅಂತ ಮಾಡಿ ಹಾಕಿದ್ರು. ಅಗ್ನಿಯಲ್ಲಿ ಶುದ್ಧಳಾದ್ದು ಸೀತೆ ಅಂತ. ಅದು ಲೋಕದ ದೃಷ್ಟಿಯಿಂದ. ಧರಾಧಿಪ ಶೃಂಗೇಯೇವ ವಿಶೇಷ ಧೌರಂಧರ್ಯಂ. ಅಂದರೆ ವಿಶೇಷವಾದ ಭಾರ ಹೊರೋದು ಯಾರು? ಅದು ಭೂಮಿ ತಾಯಿ. ಹೀಗೆ ಮಂದಾರ ವೃಕ್ಷ ಏನಿದೆ ಅದು ಮಾತ್ರ ದಾನಶೂರ ಅಂತ ಪ್ರಸಿದ್ಧಿ. ಇನ್ನು ಅನೇಕ ವಿಚಿತ್ರವಾದ ಚರಿತ್ರೆಗಳು ವಾಸುದೇವನಲ್ಲಿ ಮಾತ್ರ ಶೋಭಿಸ್ತಾ ಇದೆ. ಇಷ್ಟೆಲ್ಲ ಹೇಳಿದ್ರಲ್ಲ, ಇಷ್ಟೆಲ್ಲ ಯಾಕೆ ಹೇಳಿದ್ದು ಅಂದರೆ, ಶ್ರೀಪಾದರಾಜರು ಹೇಗೆ ಹೊಗಳುತ್ತಾ ಇದ್ದಾರೆ ಅಂದರೆ ಶಿಷ್ಯರಾದ ವ್ಯಾಸರಾಜರನ್ನು. ಒಂದು ನಮಗೆ ದೇವರ ನಾಮದ ಮುಖಾಂತರ ಗೊತ್ತೇ ಇದೆ. ವ್ಯಾಸರಾಜರ ಆ ಸನ್ಯಾಸತ್ವ ಏನಿದೆಯಲ್ಲ ಅದು ಏನಂತ ಕೊಂಡಾಡಲಿ ಅಂತ ಅದೆಲ್ಲ ಇದ್ದೇ ಇದೆ. ಒಂದು
ಈ ವಿದ್ಯೆಯ ಬಗ್ಗೆ ಹೇಳ್ತಾ ಬೇರೆ ಗುಣಗಳ ಬಗ್ಗೆ ಹೇಳೋದನ್ನು ಕೇಳಬೇಕು. ಏನಾಯ್ತು ಕೊನೆಗೆ? ಜಗತ್ನಲ್ಲಿ ಒಟ್ಟು ಸಾರ ಹೇಳೋದಿದ್ರೆ ಒಂದೊಂದು ಗುಣ ಒಬ್ಬೊಬ್ಬ ದೇವತೆಯಲ್ಲಿದೆ. ಸರಸ್ವತಿಯಲ್ಲಿ ವಿದ್ಯೆ ಇದೆ, ಎದುರಾಳಿ ಜಾಣ್ಮೆ ಇದು ಶುಕ್ರಾಚಾರ್ಯಲ್ಲಿದೆ, ವಾಕ್ಪಟುತ್ವ ಬ್ರಹ್ಮದೇವರಲ್ಲಿದೆ, ತೇಜಸ್ಸನ್ನು ಮೀರಿಸೋನು ಸೂರ್ಯ, ಮತ್ತು ಎಲ್ಲ ಆನಂದ ಪಡಿಸೋನು ಚಂದ್ರ, ಶುದ್ಧಿಗೊಳಿಸೋದು ಅಗ್ನಿ, ಭಾರ ಹೊರೋದು ಮೇರು ಪರ್ವತ ಅಥವಾ ಈ ಭೂಮಿ, ಇನ್ನು ದಾನಿ ಅಂದರೆ ಕಲ್ಪವೃಕ್ಷ, ಲೋಕೋತ್ತರ ಚರಿತ್ರೆ ಅಂದರೆ ದೇವರಲ್ಲಿ. ಇಷ್ಟೆಲ್ಲ ಇದೆ. ಇಷ್ಟೆಲ್ಲ ಹೇಳ್ತಾರೆ ಸಮಸ್ತಮೇ ತತ್ವ ಸಮೇಧಮಾನಂ ತ್ವಯೇಕ ವಾಸ್ತವ್ಯತಯಾ ಸಮಿಂಧೆ. ಆದರೆ ಎಲ್ಲ ಗುಣ ಅದು ನಿಮ್ಮಲ್ಲಿ ಸೇರಿದೆ ವ್ಯಾಸರಾಜರಂತ. ಶಿಷ್ಯರ ಬಗ್ಗೆ ಹೇಳು. ವಿದ್ಯೆ ಇದೆ, ತೇಜಸ್ಸಿದೆ, ದಾನ ಇದೆ, ಎದುರಾಳಿಗಳನ್ನು ನಿಬ್ಬೆರಗೊಳಿಸ್ತಾರೆ, ಮತ್ತು ವಾಕ್ಪಟುತ್ವ ಅಂಥದ್ದು, ಶುದ್ಧಿ ನೀಡ್ತಾರೆ. ಇದು ಬಹಳ ಮುಖ್ಯ. ವ್ಯಾಸರಾಜರನ್ನು ನೆನಪಿಸ್ಕೊಂಡ್ರೆ ನಾವು ಶುದ್ಧರಾಗ್ತೀವಿ. ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವ ದುಃಖೇಭ್ಯ ತದಂತರ್ಯಾಮಿಣೋ. ವ್ಯಾಸರಾಜ ಅಂತ ಹೇಳ್ತಾ ಇದ್ದಾಗೆ ನಿಮ್ಮ ಎಲ್ಲ ದುಃಖ ಹೋಗುತ್ತಂದ್ರೆ ನೀವು ಶುದ್ಧರಾಗ್ತೀರಿ ಅಂತ ಅರ್ಥ. ಇನ್ನೊಬ್ಬರನ್ನ ಶುದ್ಧಿ ಮಾಡೋ ತಾಕತ್ತು ಅದು ವ್ಯಾಸರಾಜರಿಗಿದೆ ಅಂತ ಹೇಳಿದವರು ಶ್ರೀಪಾದರಾಜರು ಬಾಯ್ಬಿಟ್ಟು. ವ್ಯಾಸರಾಜರ ಶುದ್ಧತೆ ಅಂದರೆ ಅಂಥ ಶುದ್ಧತೆ ಅದು. ಆ ಶುಚಿತನ ಅಗ್ನಿಲಿ ಹಾಕಿದರೆ ಎಲ್ಲ ಅದನ್ನು ಶುದ್ಧ ಮಾಡುತ್ತೆ ಅಗ್ನಿ. ಆ ಥರ ಬೆಂಕಿ ಥರ ಯಾರು? ವ್ಯಾಸರಾಜರು. ಅಂಥ ಶುದ್ಧತೆಯನ್ನು ಉಂಟು ಮಾಡೋರು. ನರಸಿಂಹದೇವರ ವಿಶೇಷವಾದ ಸನ್ನಿಧಾನ ಅವರಲ್ಲಿ. ಇನ್ನು ಎಷ್ಟು ಶುದ್ಧಿ ಇರಬೇಕು. ಒಂದು ಸ್ವಲ್ಪನೂ ಕೂಡ ಇವರಲ್ಲಿ ಅಶುದ್ಧಿ ಇದೆ ಅಂತ ಯಾರು ಮನಸ್ಸು ಅನ್ಕೊಂಡು ನರಕಕ್ಕೆ ಹೋಗಿ ಬಿದ್ದುಬಿಡಿ ಅಂತ ಅಷ್ಟೇ, ಇನ್ನೇನು ಸಾಧ್ಯ ಇಲ್ಲ. ಎಚ್ಚರ ಇರಬೇಕು. ದೊಡ್ಡವ್ರ ಬಗ್ಗೆ ವಿಶೇಷವಾದ ಮಾತುಗಳನ್ನು ನಾವು ನೆನಪಿಸ್ಕೊಳ್ಬೇಕಾದ್ರೆ ಏನೋ ಒಂದು, ಯಾಕೆಂದರೆ ಎಷ್ಟೋ ಬಾರಿ ವ್ಯಾಸರಾಜರ ಚರಿತ್ರೆಯನ್ನು ಕೇಳಬೇಕಾದ್ರೆ ಒಂದು ಕಡೆ ವಿಷಪ್ರಯೋಗ ಆಯಿತು ಅಂತೆಲ್ಲ ಕೇಳಿಬಿಡ್ತೀವಿ. ವಿಷಪ್ರಯೋಗ ಆಯಿತಾ ವ್ಯಾಸರಾಜರಿಗೆ? ಇದು ಕಟ್ಟುಕಥೆ. ಕೆಲವು ಕಡೆ ಉಲ್ಲೇಖ ಮಾಡಿದ್ದಾರೆ, ಆದರೆ ಅದರ ಉದ್ದೇಶ ಬೇರೆ ಇರುತ್ತೆ ಆ ಕಥೆಗಳಲ್ಲಿ. ಸ್ವಲ್ಪ ಗಮನಿಸಿದ್ರೆ ಅರ್ಥ ಆಗತ್ತೆ ನಮಗೆ. ಅದನ್ನು ನಾವು ಬಿಟ್ಬಿಟ್ಟಿರ್ತೀವಿ, ನೋಡಿರಲ್ಲ ಪೂರ್ತಿ. ಬರೀ ವಿಷಪ್ರಯೋಗ ಆಯಿತು ಅಂತ ಇಷ್ಟೇ ಮಾತಾಡ್ಬಿಡ್ತೀವಿ. ಹಾಗೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ಸರಿಯಾಗಿ ತಿಳ್ಕೊಳ್ಬೇಕು ಅದ್ರ ಬಗ್ಗೆ. ಅಂತೂ ಈ ಅಗ್ನಿ ಇದೆಲ್ಲ ನಿಮ್ಮ ಒಬ್ಬರಲ್ಲೇ ಇದೆ. ಏಕ ವಾಸ್ತವ್ಯತೆಯ ಒಬ್ಬರಲ್ಲೇ ಸೇರಿ ಸಮೇಧಮಾನಂ, ಅದು ನಿಲ್ತಾ ಇಲ್ಲ, ಅದಿನ್ನೂ ಬೆಳೀತಾ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಶ್ರೀಪಾದರಾಜರು ತಾವು ಭವಿಷ್ಯವಾಣಿಯನ್ನು ಹೇಳ್ತಾರೆ. ನೀವು ಮುಂದೆ ಮಾಡಿ. ಅವ್ರಿಗೆ ವಿರಹ ಬಿಟ್ಟೋಗ್ರಿಗೆ ಮನಸ್ಸಿಲ್ಲ, ಯಾರಿಗೆ? ವ್ಯಾಸರಾಜರಿಗೆ. ಆದರೆ ಮಂತ್ರಾಕ್ಷತೆ ಕೊಟ್ಟು ಕಳಿಸೋ ಥರ ಇಲ್ಲ, ನೀವು ಧರ್ಮ ಕಾರ್ಯಕ್ಕೆ ಹೋಗ್ಬೇಕೀಗ ಅಂತ ಏನು ಹೇಳ್ತಾರೆ ಅವರು ಅಂತ. ಅಥೋ ದಿನ ವಿರಾಮೇಣೇವ ಖಲಜನ ವಚೋ ವ್ಯಾಮೋಹ ಚೂರ್ಣೋ ನ ಸರೋಜಿನ್ಯಾದಿವ ಚರೇಣ ಅನಿದ್ರಾಣಾಯ ವೈದಿಕ ಆಚಾರ ಮಂದ್ರಾಯ ದಿನಕರ ಇವ ಭವಾನ್ ಪ್ರತಿಬೋಧನ ಕಾರ್ಮಠಿ ಭವತಿ. ಅಂದರೆ ಈ ಕತ್ತಲೆ ಇದ್ದಾಗ ಕತ್ತಲೆಯನ್ನು ಓಡಿಸೋನ್ ಸೂರ್ಯ ಬರಲೇಬೇಕು. ವೈದಿಕ ಆಚಾರ ಎಲ್ಲ ನಿಂತೋಗಿದೆ ಈಗ. ಅದೆಲ್ಲ ಇನ್ನೊಂದು ಸ್ವಲ್ಪ ದಿವಸ ಆದರೆ ಅದು ಹೊರಟೋಗ್ಬಿಡುತ್ತೆ. ನಾಸ್ತಿಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ವೈದಿಕ ಆಚಾರ ಮಾಡೋ ಕೆಲವರು ಇದ್ದಾರೆ, ಧರ್ಮಿಷ್ಠರು, ಅವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದೆಲ್ಲ ಹೇಗಿದೆ ಅಂತಂದರೆ, ಸರೋವರದಲ್ಲಿ ಕಮಲ ನಿದ್ದೆ ಮಾಡಿಬಿಟ್ಟಿದೆ ಅಂತ. ಈಗ ಸೂರ್ಯ ಬಂದರೆ ಕಮಲ ಅರಳುತ್ತೆ, ಸೂರ್ಯ ಹೊರಟೋಗ್ಬಿಟ್ರೆ ಮುದುಡು ಹೋಗ್ಬಿಡುತ್ತೆ ಆ ಕಮಲ. ಆ ಥರ ವೈದಿಕಾಚಾರ ಮುದುಡು ಹೋಗ್ಬಿಟ್ಟಿದೆ ಈಗ. ನೀವು ಸೂರ್ಯರಂತೆ ಬಂದರೆ ಆಗೆಲ್ಲ ಅವರು ಆರಾಮಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಆದ್ದರಿಂದ ಈ ಮಾತು ವ್ಯಾಸರಾಜರ ಬಗ್ಗೆ ಶ್ರೀಪಾದರಾಜರು ಹೇಳೋದು, ಗುರು ಶಿಷ್ಯ ಭಾವ ಸಂಬಂಧ ಎಷ್ಟು ಮೀರಿ ಹೋಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಏನು? ತತ್ರ ಸರ್ವೇಷಾಂ ಧರ್ಮಾಣಾಮಪಿ ರಾಜ ಸೇತು ರೀತಿ ನ್ಯಾಯೇನ ಭವತಾ ಸರ್ವದಾ ತದಾ ತದಾ ಸ್ಥಾನೀ ಸ್ಥೇಯುಷ, ಅದು ತದಾ ಆಸ್ಥಾನೀ ಸ್ಥೇಯುಷ ಅಂತ ಅದನ್ನು ಬಿಡಿಸ್ಕೊಂಡಾಗ, ಭವಿತವ್ಯಂ ಪುರಾ ನಿಸ್ಸಂಗಾ ಯೋಗಿನೋಪಿ ಮಹಾಂತಹ ದತ್ತಾತ್ರೇಯಾದಯ ಜಗದುಪಕರಣಾಯ ರಾಜನ್ಯ ಸಭಾಲಂಕಾರಾಹ ಬಭೂವ್ ಕಿಲ. ಅದು ಸಾಳ್ವ ನರಸಿಂಹನ ಬಳಿ ನೀವು ಹೋಗಿ ರಾಜಾಶ್ರಯವನ್ನು ಪಡೀಲಿ ಅಂತ. ರಾಜಾಶ್ರಯ ಪಡೆಯೋದೇನರ್ಥ? ರಾಜನಿಗೆ ಇವ್ರು ಆಶ್ರಯ ಕೊಡ್ತಾರೆ ಅಂತ ಅರ್ಥ. ರಾಜ ಇವ್ರಿಗೆ ಆಶ್ರಯ ಕೊಡ್ತಾರೆ ಅಂತ ಅರ್ಥ ಅಲ್ಲ. ರಾಜನಿಗೆ ಆಶ್ರಯ ಬೇಕಾಗಿದೆ, ಆ ಥರ ನಾವು ತಿಳಿಬೇಕು. ಈಗ ರಾಜಾಶ್ರಯದಲ್ಲಿದ್ದರು ಯಾರು? ವ್ಯಾಸರಾಜರು. ರಾಜಾಶ್ರಯದಲ್ಲಲ್ಲ, ರಾಜನಿಗೆ ಆಶ್ರಯ ಕೊಟ್ಟಿದ್ರು ಅಂತ ಅರ್ಥ. ಕುಹಯೋಗ ಪರಿಹಾರ ಮಾಡಿದವರು ಇಂಥ ಮಹಾನುಭಾವರು ರಾಜರಿಗೆ ಆಶ್ರಯ ಕೊಡ್ತಾರ ಅಥವಾ ರಾಜ ಇವ್ರಿಗೆ ಆಶ್ರಯ ಕೊಡ್ತಾರೆ? ಅದನ್ನು ಯೋಚಿಸ್ಬೇಕಲ್ಲ ನಾವು. ರಾಜನ ಆಸ್ಥಾನದಲ್ಲಿ, ಅದಕ್ಕೆ ತದಾ ಆಸ್ಥಾನಿ ಸ್ಥೇಯುಷ. ನೀವು
ರಾಜನ ಆಸ್ಥಾನದಲ್ಲಿರಬೇಕು. ಯಾಕೆಂದರೆ ಎಲ್ಲ ಧರ್ಮಗಳಿಗೆ ಸೇತುವೆ ರಾಜ. ಅವನು ಸರಿಯಾಗಿರಬೇಕು ಅಂದರೆ ನೀವು ಹಿಂದಕ್ಕಿರಬೇಕು. ಧರ್ಮದ ರಕ್ಷಣೆ ಮುಖ್ಯ. ಈಗ ಅದರಿಂದ ಹಿಂದೆ ನೋಡಿ ದತ್ತಾತ್ರೇಯ ಇವರೆಲ್ಲ ಇತ್ತು. ಭಗವಂತನ ಅವತಾರ ಸಾಕ್ಷಾತ್ ದತ್ತಾತ್ರೇಯ ರೂಪಿ ಪರಮಾತ್ಮ ದತ್ತಾತ್ರೇಯ ನಿಸ್ಸಂಗ ಯೋಗಿ, ಸನ್ಯಾಸಿ, ಯಾವುದು ಬೇಕಾಗಿರಲಿಲ್ಲ. ಆದರೆ ಜಗತ್ತಿಗೆ ಉಪಕಾರ ಆಗಲಿ ಅಂಥೇಳಿ ದತ್ತಾತ್ರೇಯ ರೂಪಿ ಪರಮಾತ್ಮನು ಕಾರ್ತವೀರ್ಯಾರ್ಜುನ ಮೊದಲಾದ ರಾಜರುಗಳ ಆಸ್ಥಾನದಲ್ಲಿ ಇತ್ತು, ಆ ಮಂದಿರಗಳಲ್ಲಿ ಇದ್ದರು. ಯಾಕೆ? ಲೋಕ ಕಲ್ಯಾಣ ಆಗಲಿ ಅಂತ. ಅದರಿಂದ ರಾಜಮಂದಿರದಲ್ಲಿ ಇದ್ಕೊಳ್ಳೆ, ರಾಜನ ಅರಮನೆಯಲ್ಲಿ ಇದ್ಕೊಳ್ಳೆ ಸನ್ಯಾಸತ್ವಕ್ಕೆ ಇಲ್ಲ. ಅಲ್ಲಿಲ್ಲದೆ ಹೋದರೆ ರಾಜನ ಆ ಧರ್ಮ ಸೇತುತ್ವ ಹೊರಟೋಗ್ಬಿಡುತ್ತೆ. ಅವ್ನು ಧರ್ಮಕ್ಕೆ ಸೇತು, ಅವನ ಧರ್ಮಕ್ಕೆ ಸೇತುವೆ ಆಗಬೇಕು ಅಂದರೆ ಸನ್ಯಾಸಿಗಳ ಮಾರ್ಗದರ್ಶನ ಬೇಕು ರಾಜನಿಗೆ. ಇಲ್ಲಾಂದರೆ ಅವನೇನು ಮಾಡ್ತಾನೆ? ಸಾಧ್ಯನೇ ಇಲ್ಲ. ಆದ್ದರಿಂದ ನೀವು ಲೋಕ ಕಲ್ಯಾಣಕ್ಕಾಗಿ, ಧರ್ಮ ರಕ್ಷಣೆಗಾಗಿ ರಾಜಸಭೆಗಳನ್ನು ಅಲಂಕರಿಸಿ ಅಂತ. ಯಾಕೆಂದರೆ ಸನ್ಯಾಸಿಗಳಾದ ಮೇಲೆ ರಾಜ ಮನೆಯಲ್ಲಿದ್ದು ಏನು ಭೋಗ ಅನುಭವಿಸಬೇಕು? ಅದು ಬೇಡ ಅಂತ. ವ್ಯಾಸರಾಜರು ಅದಕ್ಕೆ ಗುರುಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಶ್ರೀಪಾದರಾಜರನ್ನು. ಆದರೆ ಶ್ರೀಪಾದರ ಹೇಳ್ತಾರೆ, ನಿಮ್ಮಿಂದ ಧರ್ಮ ಕಾರ್ಯ ಇನ್ನೂ ತುಂಬ ಆಗಲಿಕ್ಕಿದೆ. ನೀವು ಸೇತುವೆ ಥರ ನೀವೇ. ರಾಜ ಹೆಸರಿಗೆ ನಿಮ್ಮ ಮಾರ್ಗದರ್ಶನ ಬೇಕಾಗಿದೆ. ಆದ್ದರಿಂದ ನೀವಿದ್ರೆ ಮಾತ್ರ ಧರ್ಮ ಜಾಗೃತಿ ಆಗಲಿಕ್ಕೆ ಸಾಧ್ಯ. ನೀವು ಹೊರಡಬೇಕು, ಇಡೀ ಲೋಕದಲ್ಲಿ ಆ ತತ್ವ ಪ್ರಚಾರ ನಿಮ್ಮಿಂದ ನಡೀಬೇಕು ಅಂತ. ಇದು ತುಂಬ ಸೊಗಸು. ಯಾಕೆಂದರೆ ಪ್ರಹ್ಲಾದರಾಜರ ಗುರುಗಳು ನಾರದರು ತ್ರಿಲೋಕ ಸಂಚಾರಿಗಳು ಅಂತ ಪ್ರಸಿದ್ಧಿ. 3 ಲೋಕದಲ್ಲಿ ಸಂಚಾರ ಮಾಡ್ತಾ ತತ್ವ ಪ್ರಸಾರ ಮಾಡಿದವರು. ಅವತ್ತಿನ ದಿವಸ ನಾರದರು ಪ್ರಹ್ಲಾದರಾಜರಿಗೆ ಉಪದೇಶ ಯಾಕೆ ಕೊಟ್ಟಿದ್ದು? ದೈತ್ಯ ಬಾಲಕರನ್ನೆಲ್ಲ ಕರೆದು ಎಲ್ಲರನ್ನೂ ತತ್ವ ಮಾರ್ಗಕ್ಕೆ ತಂದು ಬಿಡ್ತಾರೆ. ಧ್ರುವ ಮಹಾರಾಜನ ಪರಿಸ್ಥಿತಿಯಲ್ಲಿ ಅದೆಲ್ಲ ನಡೀಲಿಲ್ಲ, ನೀವು ಗಮನಿಸ್ಬೋದು. ಅದಕ್ಕೆ ಧ್ರುವನನ್ನ ಗುರುಗಳನ್ನಾಗಿ ಮಾಡಿ ವ್ಯಾಸರಾಜರನ್ನ ಅಂದರೆ ಪ್ರಹ್ಲಾದರನ್ನು ಶಿಷ್ಯರನ್ನಾಗಿ ಮಾಡಿದರು. ಇನ್ನೇನಾಯಿತು? ಪ್ರಹ್ಲಾದರಾಜರಿಗೆ ಉಪದೇಶ ಕೊಟ್ಟು ನಾರದರು ಆ ಒಂದು ಉಪದೇಶದ ಪ್ರಭಾವ ಇಡೀ ಜಗತ್ತಿಗೆ ತತ್ವಜ್ಞಾನ ಮುಟ್ಟಬೇಕು, ಹರಿಭಕ್ತಿ ಪ್ರಚಾರ ಆಗಬೇಕು, ಎಲ್ಲ ಕಡೆ ಮಾಡಿದರು. ಆ ಪ್ರಚಾರ ಶ್ರೀಪಾದರಾಜರ ಮುಖಾಂತರ ವ್ಯಾಸರಾಜರು ಮಾಡಿದ್ದಾರೆ. ಹರಿಭಕ್ತಿ ಪ್ರಚಾರ, ಇಷ್ಟು ದೇವರ ನಾಮಗಳು, ಉಗಾಭೋಗಗಳು ಎಷ್ಟು ರಚನೆ ಮಾಡಿದ್ದಾರೆ. ಜನ ಸಾಮಾನ್ಯರಿಗೂ ಅನುಕೂಲ ಆಗೋ ಥರ. ಅಂದರೆ ಆ ದೃಷ್ಟಿ ಇದೆ. ಇವರನ್ನ ಗುರು, ಇವರನ್ನ ಶಿಷ್ಯ ಅಂತ ಸುಮ್ಮನೆ ದೇವರು ಸಂಕಲ್ಪ ಮಾಡಲಿಕ್ಕೆ ಇಟ್ಟಿರಲ್ಲ. ಅದಕ್ಕೆ ವಿಷ್ಣುವಿನ ಭಕ್ತ ಅಗ್ರೇಸರರು ಇಬ್ಬರು. ಅವರ ಕಲಿಯುಗದಲ್ಲಿ ಗುರು ಶಿಷ್ಯ ಸಂಬಂಧ ಅಂತ ನನಗೆ ವಿಷಯ ಕೊಟ್ಟಿರೋದು. ಇದು ಎಷ್ಟು ಹಿನ್ನೆಲೆ ಇದೆ ಅದಕ್ಕೆ. ಇಷ್ಟೆಲ್ಲ ನಾವು ಯೋಚನೆ ಮಾಡಿದಾಗ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಅದರಿಂದ ನೀವು ಯಾವುದೇ ಚ್ಯುತಿ ಬರಲ್ಲ. ನೀವು ಯೋಚಿಸಬೇಡಿ ಅರಮನೆಯಲ್ಲಿ ಹೇಗಿರೋದು ಅಂತ. ಹಾಗಾಗಿ ನಾವೇನು ಭಾವಿಸ್ಬೇಕಂದ್ರೆ, ವ್ಯಾಸರಾಜರು ಚಂದ್ರಗಿರಿ ಹತ್ರ ಹೋದರು. ಅಲ್ಲಿ ರಾಜ ಅವರಿಗೆ ಸನ್ಮಾನ ಮಾಡಿದ್ದಾಗಲಿ, ರಾಜ ಆ ವ್ಯಾಸರಾಜರನ್ನು ಬರಮಾಡ್ಕೊಂಡಿದ್ದ ಕ್ರಮನೂ ಹೇಳ್ತಾರೆ. ಎಂಥ ಗೌರವ ವ್ಯಾಸರಾಜರನ್ನು ಕಂಡ. ಸೊಂಟಕ್ಕೆ ಪಟ್ಟಿ ಹಾಕೊಂಡು ಕಾಯ್ತಾನೆ ರಾಜ. ಹೋಗಿ ನಮಸ್ಕಾರ ಮಾಡ್ತಾನೆ, ಕಾಲಿಗೆ ಬೀಳ್ತಾನೆ. ಬಂದಿದ್ದು ನಮ್ಮ ಅನುಗ್ರಹ, ನಿಮ್ಮ ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹ ಮಾಡಿದ್ರಿ ನೀವು ಅಂತ ಹೇಳ್ತಾರೆ. ಅವ್ನು ವಿಶೇಷವಾಗಿ ಅನುಗ್ರಹ ಮಾಡಿದಿರಿ ಎಲ್ಲವನ್ನು ತಾನು ಹೇಳಿ ಕೇಳಿ ಎಲ್ಲ ಮಾಡ್ತಾ ಹೋಗ್ತಾನೆ. ಅಂದರೆ ನೀವು ಗಮನಿಸಬೇಕಾದ್ದು, ಶ್ರೀಪಾದರಾಜರ ಆಜ್ಞೆಯನ್ನು ಅವರು ಮೀರಿ ಯಾವುದೇ ಕಾರ್ಯವನ್ನು ಮಾಡಿರಲಿಲ್ಲ ವ್ಯಾಸರಾಜರು. ಅವ್ರು ಆಜ್ಞೆ ಮಾಡಿದರೆ ಅಲ್ಲಿ ಹೋಗೋದು. ಅವ್ರು ಹೋಗಲ್ಲ ನಿಮ್ಮನ್ನು ಬಿಟ್ಟು ಅಂತ ಹೇಳ್ತಾ, ಅವ್ರು ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ ಅಂತ ಅರ್ತಾರೆ ಅವರು. ಇಲ್ಲ ನೀವು ಈ ಥರ ಮಾಡಬೇಕು ಅಂದಾಗ ಆಮೇಲೆ ಹೊರಡ್ತಾರೆ ಮುಳುಬಾಗ್ಲಿಂದ. ಅಂದರೆ ಒಬ್ಬ ಶಿಷ್ಯ ತಾನು ಮೊದಲು ಅಧ್ಯಯನ ಮಾಡಿ ಸ್ವಲ್ಪ ವರ್ಷ ಬಿಟ್ಟು ಮತ್ತೆ ಗುರುಕುಲಕ್ಕೆ ಬಂದ. ಇದು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದವರು. ಮತ್ತು ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತೇಳಿ, ಇಲ್ಲ ನೀವು ಈ ಕಾರ್ಯಕ್ಕೆ ನೀವು ಹೊರಡಬೇಕು ಅಂತ. ಆದ್ದರಿಂದ ಗುರುಗಳ ಆಜ್ಞೆ ಆಯಿತು, ಆದ್ದರಿಂದ ಅವ್ರು ಹೊರಟು. ಅಂದರೆ ಒಬ್ಬ ಶಿಷ್ಯ ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ ಅಂತ. ಗುರುಗಳ ಆಜ್ಞೆ ಆಯಿತು ಅಂದರೆ ವಿಚಾರ ಮಾಡೋ ಹಾಗಿಲ್ಲ. ಯೋಗ್ಯ ಗುರುಗಳು ಶ್ರೀಪಾದರಾಜರು ಹೇಳಿದೆ ವಿಚಾರ ಮಾಡೋ ಹಾಗಿಲ್ಲ, ಹೊರಡಬೇಕು. ಸರಿ, ಆವಾಗ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ, ಆಗ್ತಾ ಇಲ್ಲ, ಅದೇ ಗುರುಗಳ ಆಜ್ಞೆ ಆಗಿದೆ, ಆ ದೃಷ್ಟಿಯಿಂದ ನಾನು ಲೋಕದಲ್ಲೆಲ್ಲ ಆ ತತ್ವಪ್ರಸಾರ ಕಾರ್ಯಕ್ಕಾಗಿ ನಾನು ಹೊರಡ್ತೀನಿ ಅಂತ ಆ ರಾಜನ ಒಂದು ಆಸ್ಥಾನಕ್ಕೆ ಬರ್ತಾರೆ. ಅಲ್ಲೆಲ್ಲ ಮುಂದಿನ ಘಟನೆಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಈ ಥರ ಅನೇಕ ಬಾರಿ ಘಟನೆಗಳು ನಡೆದಿದೆ. ಇವತ್ತು ನಾವು ನೋಡ್ಬೋದು, ಶ್ರೀಪಾದರಾಜರ ವೃಂದಾವನದ ಮುಂದೆ ಅಲ್ಲಿ ಗುಹೆ ಏನಿದೆ, ಅಲ್ಲಿ ವ್ಯಾಸರಾಜರಿಗೆ ಶ್ರೀಪಾದರಾಜರು ಪಾಠ ಮಾಡ್ತಾ ಇದ್ದ ಸ್ಥಳ ಅಂತ ಮತ್ತೊಂದು ವ್ಯಾಸರಾಜರು ಧ್ಯಾನ ಮಾಡಲಿಕ್ಕೆ ಕೂತಿದ್ರು. ಅಲ್ಲಿ ಒಂದು ಘಟಸರ್ಪ ಬಂತು, ಅವರನ್ನು ಸುತ್ತಾಕೊಳ್ತು. ಆಗ ಶ್ರೀಪಾದರಾಜರು ಬಂದರು, ಅದನ್ನು ಬಿಡಿಸಿದ್ರು. ಅವರಂತಾರೆ, ಪದ್ಮನಾಭ ತೀರ್ಥರು ಬಂದು ಈ ಶೇಷ ರೂಪದಲ್ಲಿ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾರೆ. ಶೇಷದೇವರು ಅಂದರೆ ಮತ್ತೆ ಇನ್ನು ಮೇಲಿನ ಕಕ್ಷೆಗೆ ಹೋಯಿತು. ಇಂದ್ರದೇವರ ಒಂದು ವೈಭವ ನೋಡಿದ್ವಿ. 5ನೇ ಕಕ್ಷೆಗೆ ಶೇಷದೇವರು, 5ನೇ ಕಕ್ಷೆಯ ಶೇಷದೇವರು ಬಂದ್ಬಿಟ್ರು ನಿಮ್ಮ ಹತ್ರ ಅಂತ.
ಇನ್ನು ಮುಖ್ಯ ಪ್ರಾಣದೇವರು ಸಾಕ್ಷಾತ್ 3ನೇ ಕಕ್ಷೆ ಪ್ರಧಾನ ಪುರುಷ ನಾರಾಯಣ ಅವರು ನಿಮ್ಮ ಹತ್ರ ಇದ್ದಾನೆ ಅಂತ ತಾರತಮ್ಯ ಸಿದ್ಧಾಂತ ನಾವು ಈ ಗುರು ಶಿಷ್ಯ ಭಾವ ಸಂಬಂಧದಲ್ಲಿ ಅಲ್ಲಿ ತನಕ ಹೇಳ್ಕೊಂಡು ಹೋಗ್ಬಿಡ್ಬೋದು. ಅಷ್ಟು ಒಳ್ಳೊಳ್ಳೆ ವಿಷಯಗಳು ಇಲ್ಲಿ ಸಿಗ್ತಾ ಇದೆ. ಈ ಥರ ಕೊನೆಯದಾಗಿ ಇಂಥ ಒಂದು ದಿವ್ಯವಾದ ಆ ಧ್ಯಾನವನ್ನು ಮಾಡ್ತಾ ಇದ್ದ ಸ್ಥಳದಲ್ಲಿ ಆ ಸರ್ಪವನ್ನು ಓಡಿಸಿದ್ರು ಏನು ಅಭಿಪ್ರಾಯ, ಮಾತಾಡಿ ಕಳಿಸಿದ್ರು ಅಂತ ಇನ್ನೇನಿಲ್ಲ. ಅಲ್ಲಿ ಪಣಿಬಂಧ ನಿವಾರಕಾಯ ಅಂತ ಹೇಳ್ತಾರೆ. ನಿವಾರಣೆ ಮಾಡಿದವರು ಅಂದರೆ ಬಂಧನ ಅಂದರೆ ನಾನು ಬಿಡಲ್ಲ ವ್ಯಾಸರಾಜರನ್ನ ಅಂತ. ಹಾಗೆ ಶೇಷದೇವರು ಬಂದು ಹಾಗೆ ಕಟ್ ಹಾಕೊಂಡ್ಬಿಟ್ರು. ಯಾವಾಗ ಹಾಕೊಂಡಾಗ ಇಲ್ಲ ನೀವು ಬಿಡಿ, ಅವ್ರು ಧರ್ಮ ಕಾರ್ಯಕ್ಕೆ ಹೋಗ್ಬೇಕು, ನೀವು ಹೀಗೆ ಹಿಡ್ಕೊಂಡ್ರೆ ಹೇಗೆ ಅನ್ನೋ ಥರ ಅವ್ರನ್ನ ವಾಪಸ್ ಕಳಿಸಿದ್ರು. ಅದೇನು ಸೂಚನೆ ಅಂದರೆ ಈ ಹಾವು ಸಾಮಾನ್ಯವಾದ ಹಾವುಗಳು ಏನಾದ್ರು ನಾವು ಹೋಗ್ತಾ ಇದ್ದೀವಿ ಹಿಂಬಾಲಿಸ್ಕೊಂಡು ಬರೋದು ಅಂತಿದೆ, ನಾವು ಓಡ್ತಾ ಹೋಗ್ಬಿಡ್ತೀವಲ್ಲ, ಈ ಥರ ಕೆಲವು ಹಾವುಗಳಿವೆ. ಅದು ಬಂತು ಅಂದರೆ ನಮಗೆ ಒಳ್ಳೆ ಸಂಪತ್ತು ಮುಂದೆ ಸೂಚನೆ ಮಾಡೋದು, ಒಳ್ಳೆ ಮುಂದಕ್ಕೆ ಬೆಳಿತಾನೆ ಅಂತ ಅದೆಲ್ಲ ಸೂಚನೆಗಳಿದೆ, ಒಂದು ಶುಭ ಶಕುನಗಳ ಥರ. ಇಲ್ಲಿ ನೋಡಿದ್ರೆ ಪೂರ್ಣ ತುಂಬ ಹಾಕೊಂಡು ಏನು ಪೂರ್ಣ ಅವ್ರ ದೇಹ ಕಾಣ್ತಾ ಇಲ್ಲ, ಹಾಗೆ ಸುತ್ತಾಕೊಂಡಿದ್ರೆ ಧ್ಯಾನದಲ್ಲಿ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ ಅಂದರೆ ಅವರು ಸುತ್ತಾಕೊಂಡಿದ್ದಕ್ಕೆ ಒಂದು ಕಾರಣ ಇದೆ. ಇವರು ದೇವರನ್ನು ತುಂಬಿಸ್ಕೊಂಡ್ಬಿಟ್ರು ಮನಸ್ಸಿನಲ್ಲಿ, ಯಾರು ವ್ಯಾಸರಾಜರು. ಅಷ್ಟನ್ನು ತುಂಬಿಸ್ಕೊಂಡ್ಮೇಲೆ ದೇವರು ಅಷ್ಟು ಬಂದಮೇಲೆ ಶೇಷದೇವರು ಇಲ್ಲದೆ ಇರ್ತಾರ, ಅದಕ್ಕೆ ದೇವ್ರಿಗೆ ಹಾಸಿಗೆಯಾಗಿ ನಾನು ಬಂದ್ಬಿಡ್ತೀನಿ ಅಂತ ಶೇಷದೇವರು ಓಡೋಡು ಬಂದು ಈ ವ್ಯಾಸರಾಜರನ್ನ ಹಾಗೆ ತಗ್ಗೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ, ಬಿಡ್ತಾ ಇಲ್ಲ ಅಂತ ಅರ್ಥ. ಈ ನಿಟ್ಟಿನಲ್ಲಿ ಅಂಥ ಧ್ಯಾನದಲ್ಲಿ ಇದ್ರು ಅವರು. ಇಲ್ಲ ಶೇಷದೇವರು ಯಾಕೆ ಬರ್ತಾ ಇದ್ರು ಬಂದಮೇಲೆ, ಇಲ್ಲಪ್ಪ ದೇವರನ್ನು ಹೀಗೆ ಅವ್ರು ಗಟ್ಟಿಯಾಗಿ ಹಿಡಿತಾರೆ, ಆದರೆ ನೀನು ಆಸನ ಬಿಟ್ಟು ಹೋಗು, ಈಗ ಅವ್ರು ಧರ್ಮ ಕಾರ್ಯಕ್ಕೆ ಹೋಗಬೇಕು ಅಂತ. ಅದಕ್ಕೆ ಶೇಷದೇವರು ಅನುಗ್ರಹ ಮಾಡ್ತಾರೆ. ವ್ಯಾಖ್ಯಾನೇ ಶೇಷ ಅಂತ, ಯಾವುದೇ ಒಂದು ಪಾಠ ಪ್ರವಚನ ಲೇಖನ ಯಾವುದೇ ನಡಿಬೇಕು ಅಂದರೆ ಶೇಷದೇವರ ಅನುಗ್ರಹ ಆಗಿರಬೇಕು. ಮುಂದೆ ಅವರು ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕ ತಾಂಡವ, ಅವರ ವ್ಯಾಖ್ಯಾನ, ಒಂದು ಚಾತುರ್ಯ, ವಾಕ್ಪಟುತ್ವ, ಇದೆಲ್ಲ ಹೇಗೆ ಆ ಶೇಷದೇವರ ಅನುಗ್ರಹ ಅವತ್ತಿನ ದಿವಸ ಆಯ್ತಲ್ಲ, ಪೂರ್ಣ ಆಲಿಂಗನ ಮಾಡಿಬಿಟ್ಟಲ್ಲ ಅದು ಅಂತ. ಈ ಒಂದು ಹಿನ್ನೆಲೆಯನ್ನು ನಾವಿಲ್ಲಿ ಕಾಣಬೇಕು. ಶಿಷ್ಯನಿಗೆ ಬಂದ ಆಪತ್ತನ್ನು ಪರಿಹಾರ ಮಾಡಿದ್ರು ಅನ್ನೋದಕ್ಕಿಂತ ಶಿಷ್ಯರಿಗೆ ಬಂದಂತಹ ಒಂದು ಆ ಸೌಭಾಗ್ಯ ಏನಿದೆ ಅದನ್ನು ಜ್ಞಾಪಿಸಿಕೊಟ್ರು ನಮಗೆ. ಇಲ್ಲ ಹಾವು ಜೊತೆ ಮಾತಾಡಿದ್ರೆ ಅದು ಹೆಂಗೆ ಹೋಗುತ್ತೆ, ಹಾವು ಮಾತಾಡ್ತಾ ಇದೆ ಅದ್ರ ಜೊತೆಗೆ, ಅಂದರೆ ಹಾವು ಮಾತಾಡೋದು ಏನರ್ಥ, ಇವ್ರು ಮಾತಾಡೋದು ಅರ್ಥ ಆಗ್ತಾ ಇದೆ ಅಂದರೆ ಸಾಮಾನ್ಯ ಹಾವು ಅಲ್ಲ ಅಂತ ಅರ್ಥ. ಅದನ್ನಂತೂ ಅರ್ಥ ಮಾಡ್ಕೊಬೇಕಲ್ಲ. ಈ ಥರ ಈ ಘಟನೆಯನ್ನು ಅರ್ಥ ಮಾಡಿಕೊಂಡಾಗ ಅಂತೂ ಈ ಗುರು ಶಿಷ್ಯ ಭಾವ ಸಂಬಂಧ ಎಷ್ಟು ಘನಿಷ್ಠವಾಗಿದೆ ಅಂತ ತಿಳ್ಕೊಳ್ತಾ ಹೋಗ್ಬೋದು. ಈ ಥರ ಗುರುಗಳು ಶಿಷ್ಯರು ಅಂತ ಬಂದಾಗ ಒಳ್ಳೆಯ ಸಂಬಂಧ, ಆ ಗುರುಗಳು ಶಿಷ್ಯರ ಮೇಲಿಟ್ಟ ಪ್ರೀತಿ, ಶಿಷ್ಯರು ಗುರುಗಳ ಮೇಲಿಟ್ಟ ಭಕ್ತಿ ಯಾವ ಥರ ಇರುತ್ತೆ ಅನ್ನೋದನ್ನು ಅದು ಈ ಕಲಿಯುಗದಲ್ಲಿ ತೋರಿಸಿದೆ. ಕಲಿಯುಗ ಅಂತಂದ ಕೂಡಲೇ ಹೇಗೇಗೋ ಬುದ್ಧಿ ಇರುತ್ತೆ, ಆದರೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿದ್ದಾರೆ. ಅಂತ ಒಂದು ಸುಂದರವಾದ ಈ ವಿಷಯ ಏನಿದೆ, ಈ ವಿಷಯದ ಬಗ್ಗೆ ಗುರುಗಳ ಒಂದು ಪ್ರೇರಣೆಯಂತೆ ಒಂದಿಷ್ಟು ಚಿಂತನೆಗಳನ್ನು ನಾವು ನೋಡಿದ್ದೀವಿ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ಈ ಶ್ರೀಪಾದರಾಜರ ಹಾಗೂ ವ್ಯಾಸರಾಜರ, ಈ ಕಡೆ ಪ್ರಹ್ಲಾದ ನಮ್ಮ ಜೀವನದಲ್ಲಿ ಆಗಬೇಕು, ಆನಂದ ಆಗ್ತಾ ಇರಬೇಕು, ಒಳ್ಳೆ ಆನಂದ ಸಿಗಬೇಕು. ಸಿಗೋ ಆನಂದ ಧ್ರುವ ಸ್ಥಿರವಾಗಿ ಒಂದು ಕಡೆ ಉಳ್ಕೊಳ್ಳಬೇಕು ನಮ್ಮಲ್ಲೇ. ಹಾಗೆ ಧ್ರುವ ನಿಜವಾದ ಪದವಿ, ಶಾಶ್ವತ ಪದವಿ, ಮೋಕ್ಷ ಅದು ಸಿಗಬೇಕು. ಈ ಥರ ಧ್ರುವ ಮಹಾರಾಜರ, ಪ್ರಹ್ಲಾದರಾಜರ ಇಬ್ಬರ ಅನುಗ್ರಹ, ನಾರದರ ಅನುಗ್ರಹ, ಶೇಷದೇವರು, ರುದ್ರದೇವರು, ಪರಮಾತ್ಮ, ಮುಖ್ಯ ಪ್ರಾಣ ಎಲ್ಲರ ವಿಶೇಷ ಅನುಗ್ರಹ ನಮಗೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಶ್ರೋತೃಗಳಾದ ನಿಮಗೆ ಎಲ್ಲರ ಅನುಗ್ರಹ ಆಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ, ಈ ವಿಶ್ವ ವ್ಯಾಸರಾಜ ಭಕ್ತ ವೇದಿಕೆಯಿಂದ ಏನು ಈ ಕಾರ್ಯಕ್ರಮ ನಡೆದಿದೆ, ಆ ಕಾರ್ಯಕ್ರಮ ಹೀಗೆ ಮುಂದುವರಿತಾ ಇರಲಿ. ವರ್ಷಗಳು ಕಳೀತಾ ಇದ್ದ ಹಾಗೆ ಹೊಸ ವಿಷಯಗಳು ಈ ವೇದಿಕೆಯ ಮುಖಾಂತರ ನಿರಂತರವಾಗಿ ಬರ್ತಾ ಇದೆ. ಹಾಗೆ ನಿರಂತರವಾಗಿ ಬರ್ತಾ ಇರಲಿ ಅಂತ ತಿಳಿಸ್ತಾ, ಈ ಸಂಸ್ಥೆಯ ಮುಖ್ಯಸ್ಥರಾದ ನಾಗು ಶ್ರೀನಿವಾಸರಾಯರಿಗೆ ವಿಶೇಷವಾಗಿ ಆ ಶ್ರೀಪಾದರಾಜರು ಹಾಗೆ ವ್ಯಾಸರಾಜರು ಆಯುರಾರೋಗ್ಯ ಇತ್ಯಾದಿ ಅಭಿವೃದ್ಧಿಗಳನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.